ರವಿ ಎಲ್ಲಿ ಹೋಗಿದ್ದೆ? ವಾಕ್ ಹೋಗಿದ್ದೆ. ರವಿ ಏನ್ ಮಾಡ್ತಿದ್ಯಾ ರವಿ? ಸಾಮಾನೆಲ್ಲ ಸರಿ ಇದೆ ಅಲ್ಲ, ನೋಡ್ತಾ ಇದೆ. ನಾಳೆ ಬೆಳಿಗ್ಗೆ ಹೋಗ್ಬೇಕಲ್ಲ. ಸಾಮಾನೆಲ್ಲ ಸರಿಯಾಗಿ ಇದೆ. ಬಾ ಈಗ. ಅಡಿಕೆ ಎಲ್ಲ ಒಣಗಿದ್ಮೇಲೆ ಚೆನ್ನಾಗಿ ತುಂಬಿಟ್ಬಿಡು. ನಮಸ್ಕಾರ ಬುದ್ಧಿ. ಏನೋ ಬುಧ, ಬಂದೂಕ ತಗೊಂಡು ಎಲ್ಲಿಗೆ ಹೋಗಿದ್ದೆ? ಹೊಂದಿ ಕಾಡ್ದಾಗೆ ಹೊಲ ಎಲ್ಲ ನಾಶ ಆಗೋಯ್ತು ಅಂತ ಲಕ್ಕ ಗೋಳೊಯ್ಕೊಂಡ. ಅದಕ್ಕೆ ನಿಮ್ ಕೋವಿ ತಗೊಂಡೋಗಿ ದಿವಸದಿಂದ ಕಾಯ್ತಾ ಇವನಿ ಅಂದಿ ನಾನೇ ಸತಾಯಿಸ್ಬಿಡ್ತು ಬುದ್ಧಿ. ಅಂತೂ ಇವತ್ತು ಅದ್ರ ಕತೆ ಮುಗಿಸ್ಬಿಟ್ಟೆ. ಮುಗಿಸ್ಬಿಟ್ಯಾ? ಸರಿ. ಹಂಗೆಲ್ಲಿ? ಹಂಗೆ ಯಾಕೆ ಬಾ ಬಿಡ್ತೇಲೆ? ಸಂಜೆಗೆ ಲಕ್ಕನ್ ಮನೆ ತಗೋ ಬಾ, ಮಾಂಸ ಕೊಡ್ತೀವಿ. ಬರ್ಬೇಕಾದ್ರೆ ಹಂಗೆ ಒಂದ್ ಹಿಡ್ಕಂಬ ತಿಳಿತಾ? ತಂದಾಕಿದ್ದೀರ ಪುಟ್ಟಾಗಿ? ಬುಧ, ಇವತ್ತೋಳು ಹುಟ್ಟಿದ ದಿನ, ಊಟಕ್ಕೆ ಬಾ ಅಂತ ಕರೀತಾ ಇದ್ದಾಳೆ. ಬಂದ್ಬಿಡು. ಹಂಗ ಬುದ್ಧಿ? ಆಗ್ಲಿ ಬುದ್ಧಿ. ಬತ್ತೀರಿ ಪುಟ್ಟಾಗಿ, ಬತ್ತೀರಿ ಬತ್ತೀರಿ ಬುದ್ಧಿ. ನರ್ಸಾ ಬಗ್ಗೆ ಊಟಕ್ಕೆ ಮುಂಚೆ ಒಂದು ಹೊರೆ ಸೊಪ್ಪು ತಂದು ಹಾಕ್ಬಿಡು. 3 ದಿವಸದಿಂದ ದನದ ಹಟ್ಟಿಗೆ ಸೊಪ್ಪೇ ಬಿದ್ದಿಲ್ಲ. ಒಡಲು ಗೋಡೆಯಲ್ಲಿ ಶ್ರೀಮಂತ ವಿಧವೆಯ ಶವ. ವಾರವಾರ ನವೆಂಬರ್ 14 ಇಂದಿನ ಒಡಲು ಕೋಣೆಯೊಂದರಲ್ಲಿ ಇಂದು ಬೆಳಿಗ್ಗೆ ಹೊರಗಿನ ಎಸ್ಟೇಟ್ ಒಂದರ ವರದಿ ಎಂದು ಹೇಳಲಾದ ಶ್ರೀಮಂತ ವಿಧವೆಯ ಶವ ಪತ್ತೆಯಾಗಿದೆ. ಎತ್ತು ಉಸಿಗೆ ಕೊಲೆ ಮಾಡಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಬೇಗರ ತರುಣ ಕೊಲೆ ನಡೆದ ರಾತ್ರಿ ಒಡಲು ಗೋಡೆಯಿಂದ ರಾರಿಯಾಗಿದ್ದಾನೆ. ವಾರವಾರ ನೋಡಲು ಬಂದ ಈ ಜೋಡಿ 1 ವಾರದಿಂದ ಈ ಕೋಣೆಯಲ್ಲಿ ಉಳಿದುಕೊಂಡಿತ್ತು. ವಿಧವೆಯ ಪ್ರಿಯಗರನಿಗಾಗಿ ಪೊಲೀಸರು ಹುಡುಕುತ್ತಿದ್ದಾರೆ. ನಮಸ್ಕಾರ ಡಾಕ್ಟರ್ ಫ್ಲೋರಾ. ಏನೋ ನಾರಿ ಮಂಗನಿಗೆ ಟೇಬಲ್ ಮೇಲೆ ಕುತ್ಕೊಂಡು ಲೆಕ್ಚರ್ ತಗೋತಿದೆಯಲ್ಲ? ಮರ್ಡರ್ ಸರ್, ಮರ್ಡರ್. 6 ವಾರದಲ್ಲಿ
ಒಬ್ಬ ಹೆಂಗಸಿನ ಕತ್ತು ಹಿಡಿದು ಮರ್ಡರ್ ಮಾಡವ್ರೆ ಸರ್. ಅವ್ರಿಗೆ ಇಡೀ ಪ್ರಪಂಚನೇ ಹಾರಿಬಲ್ ಆಗ್ತಾ ಇದೆ. ಅದನ್ನ ಏನ್ ಮಾಡ್ತೀಯ? ಇವು ರಬ್ಬರ್ ಗ್ಲೌಸ್. ಇನ್ಮೇಲೆ ಹುಣ್ಣು ಗಾಯ ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಡ್ಮಾಡು. ಪೇಷಂಟ್ ಕಳಿಸು. ಕೊಲೆಯಾದ ಜಾನಕಿ ದೇವಿ ಗಂಡ ಸತ್ತು 3 ವರ್ಷ ಆಗಿದೆ ಸರ್. ಮಡಿಕೇರಿ ಹತ್ರ ಅವ್ರ ಹೆಸರಲ್ಲಿ 100 ಎಕರೆ ಕಾಫಿ ಎಸ್ಟೇಟ್ ಇದೆ. ಗಂಡ ಸತ್ ಮೇಲೆ 6 ತಿಂಗಳಿಂದ ಈ ಯುವಕ ಜಾನಕಿ ದೇವಿಗೆ ತನ್ನ ಹೆಸರನ್ನ ರವಿ ಅಂತ ಹೇಳ್ಕೊಂಡಿದ್ದ. ಈ ಯುವಕನ ಪರಿಚಯ ಆದ್ಮೇಲೆ ಜಾನಕಿ ದೇವಿ ಎಲ್ಲ ಬಿಟ್ಬಿಟ್ಲು. ಅವನೊಂಥರ ಹುಚ್ಚಿಡ್ಸ್ಬಿಟ್ಟಿದ್ದ ಅನ್ಸತ್ತೆ. ಇರಿಬ್ರು ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. Go on, Mr. Singh. Let me know what further information you have on this case. ಡಾಕ್ಟ್ರೆ, ಅದೇನು ಔಷಧಿ ಬರ್ಕೊಟ್ರು? ನಮ್ಮ ಹೆಂಡತಿಗೆ ಮತ್ತೆ ಜ್ವರ ಬಂದ್ಬಿಟ್ಟದೆ. ಚೆನ್ನಮ್ಮ, ಹೇಳಿದ್ ಗೊತ್ತಾಯ್ತಲ್ಲ, ಹುಡುಗನ್ನ ಇವತ್ತೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರ್ಸು. ಯಾವ್ದಕ್ಕೂ ತಡ ಮಾಡಬೇಡ, ಗೊತ್ತಾಯ್ತಾ? ಒಂದ್ ತಿಂಗಳಿಂದ 3 ಸಲ ಬಂದು ನೋಡಿ ಔಷಧಿ ಬರ್ಕೊಟ್ರಿ, ಇನ್ನೂ ವಾಸಿ ಆಗಿಲ್ಲ ಅಂದ್ರೆ ಏನು ಡಾಕ್ಟ್ರೆ? ಹೇಳಪ್ಪ. ಅಲ್ಲಿ ಹೊರಗೆ ಔಷಧಿ ಕೊಡ್ತಾರೆ, ಅದನ್ನ ತಗೊಂಡು ಹೋಗು. ಕಾಳೇಗೌಡ್ರೆ, ನಿಮ್ ಹೆಂಡತಿಗೆ ಬಂದಿರೋದು ಬರೀ ಜ್ವರ ಅಲ್ಲ, ಟೈಫಾಯ್ಡ್ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ಜ್ವರ ಬಂದು 15 ದಿನ ಆದ್ಮೇಲೆ ನನ್ನ ಹತ್ರ ಬಂದ್ರಿ. ಹೇಳಿದ ಟೈಮಿಂಗ್ ಸರಿಯಾಗಿ ಔಷಧಿ ಕೊಡಿಸ್ಲಿಲ್ಲ. ಅನ್ನ ತಿನ್ನಬಾರ್ದು, ಪತ್ತೆ ಮಾಡ್ಬೇಕು ಅಂದ್ರೆ ಮಾಡಿಸ್ಲಿಲ್ಲ. ಜ್ವರ ಹೋಗ್ಬೇಕು ಅಂದ್ರೆ ಹೇಗೆ ಹೋಗುತ್ತೆ? ಏನೋ ನಿಮ್ ಕೈಗುಣ ಚೆನ್ನಾಗೈತೆ ಅಂತ ಎಲ್ರೂ ಹೇಳ್ತವ್ರೆ. ಅದಕ್ಕೆ ನಿಮ್ ತವ ನಾವು ಬಂದ್ವಿ. ಯಾವಾಗ್ಲೂ ಪ್ಯಾಟರ್ನ್ ಆಗಿರೋ ಡಾಕ್ಟ್ರು ನಾಯಕ್ ತವನೇ ನಾವು ಹೋಗೋದು. ನಿಮ್ ತವ ರೋಗ ವಾಸಿ ಮಾಡಕ್ ಆಗಿಲ್ಲ ಅಂದ್ರೆ ಹೋಲಿ ಬಿಡಿ. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡದೆ, ಪತ್ತೆ ಮಾಡದೆ ನನ್ನ ಹತ್ರ ಬಂದು ರೋಗ ವಾಸಿ ಮಾಡಿ ಕೊಡಿ ಅಂತೀರಾ. ನಿಮ್ ಹೆಂಡತಿಗೆ ಹುಷಾರಾಗ್ಬೇಕಂತ ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ ನನಗೇನ್ ಮಾಡಕ್ಕಾಗತ್ತೆ ಗೌಡ್ರೆ? ಮತ್ತೆ ನಿಯತ್ತಾಗಿ ಮಾತಾಡಿ ಡಾಕ್ಟ್ರೆ. ನಿಯತ್ತು? ನಿಮಗಿಂತ ಮೊದಲು ಬಂದಿರೋ ಅಷ್ಟು ಜನ ಹೊರಗೆ ಕಾಯ್ತಾ ಇದ್ರು. ಅವ್ರು ಯಾರು ಮನುಷ್ಯರೇ ಅಲ್ಲ ಅನ್ನೋ ಹಾಗೆ ಒಳಗೆ ಅಧಿಕಾರದಿಂದ ಬಂದ್ರೆ ನಿಮ್ಮ ಹತ್ರ ನಾನು ನಿಯತ್ ಕಲಿಬೇಕಾಗಿಲ್ಲ ಗೌಡ್ರೆ. ಇರೋ ವಿಷಯ ಹೇಳಿದೆ ಅಷ್ಟೇ. ಏನಾಯ್ರಿ ಏಟೊಂದೊಬ್ಬ ಔಷಧಿ ಕುಂತಿದ್ಯಲ್ಲೇ, ಒಂದಬ್ಬ ಒಂದ್ ಕಾಲಿಗೆ ಮೂಲ ಹಚ್ಚಲ ಅದನ್ನ ಅಂಡು ಕೂಡ ನಾನು ಹಚ್ಚು ಅಂದ್ರೆ ನನ್ನ ಅಂಡು ಕೇಳ್ತೀಯಂದ್ರೆ ಬೋಳೆ ಮಗನೇ. ನೀವೆಂದ ರಾಜ, ಈ ಲೇವಲ್ ಹಚ್ಚಲಿಕ್ಕೆ ನಿನ್ನ ಹಿಂದಿನ ಸೆಲ್ಫ್ನಲ್ಲಿರೋ ಅಂಡು ರಾಜ ನನ್ಗೆ ಹೇಳಿದ್ದು. ಅಂತೂ ಸರಿಯಾಗಿ ಹೋದ್ರಲೇ ದಟ್ಟನ್ ಮಗನೇ. ನೀನ್ ಹಿಂಗ್ ಕನ್ನಡ ಮಾತಾಡಿದ್ರೆ ತಿರುಗಿದ ಮೇಲೆ ಅಂತಾರೆ. ಈಗ ಏನಾಯ್ರಿ ದಾರ್ಲ? ನಮಸ್ಕಾರ. ಆಯ್ರಿ, ಈ ಕಾಳೇಗೌಡ ನಮ್ ಡಾಕ್ಟರ್ ನೋಡಿದ್ರೆ ಹಿಂಗೆ ಕಾಡ್ತವ್ನೆ. ಹಾಗಾದ್ರೆ ನಿಂಗೆ ಸಮಾಚಾರ ಗೊತ್ತಿಲ್ಲ? ಯಾವ ಸಮಾಚಾರ? ಕಾಳೇಗೌಡನ ಬಾವು ಮೈದ ಹೆಂಗನ ಹೆಂಡತಿ ಸತ್ತು ಹೋಗಲಿಲ್ಲವೋ? ಹಾ, ಅದೇನೋ ಬ್ಯಾನ ಬಂದ್ ಸತ್ತೋದ್ಲಂತಲ್ಲ. ಯಾನೆ ಬಂದು ಸತ್ತದ್ದಲ್ಲ, ನಿನಗೆ ಗೊತ್ತಿಲ್ಲ ಬಿಡು. ಅದೇನೋ ವಿಷಯಕ್ಕೆ ಹೋಗದ ಒದ್ದಿನಲ್ಲಿ ಹೆಂಗ ಹೆಂಡತಿಗೆ ಚೆನ್ನಾಗಿ ಒಳಗ ಮರ್ಮಸ್ಥಾನಕ್ಕೆ ಏಡು ಬಿದ್ದು ಹೆಂಡತಿ ಸತ್ತು ಹೋದಳು. ಕಾಳೇಗೌಡ ನಮ್ಮ ಡಾಕ್ಟರ್ ಹತ್ರ ಓಡಿ ಬಂದ. ಪೊಲೀಸ್ ಕೇಸ್ ಆಗುವುದು ಬೇಡ, ರೋಗ ಬಂದು ಸತ್ತಳು ಒಂದು ಸರ್ಟಿಫಿಕೇಟ್ ಬೇಕು ಕೊಡಿ ಅಂದ. 1000 ರೂಪಾಯಿ ಕೊಟ್ಟು ಅಂಗಲಾಜಿಡ. ನಮ್ಮ ಡಾಕ್ಟರು ಹೆಂಗ ದೇವರ ಮನುಷ್ಯ ಗೊತ್ತಿಲ್ಲವು, ಆಗುವುದಿಲ್ಲ ಅಂದುಬಿಟ್ಟರು. ಆಮೇಲಿಂದ ಕಾಳೇಗೌಡರಿಗೂ ನಮ್ಮ ಡಾಕ್ಟರಿಗೂ ಹಿಂಗ ಸಮಾಚಾರ. ಆ ಬೋಸ್ ಹುಡ್ತೋ ನಮಗ ಕಾಳೇಗೌಡ ನಾನು ಅಲ್ಕಟ್ ಬಿಡ್ತೀವಿ ಎಲ್ ಬಿಡ್ತಾನೆ ಹೇಳು.
ನಮ್ಮ ಹಳ್ಳಿಯಾಗ ಡಾಕ್ಟರ್ ಕುಂತವ್ರು ಒಳ್ಳೆಯವ್ರು ಇರೋದನ್ನ ತಾಡ್ಕೊಳಕಿಲ್ಲ ಇವನು. ಇವತ್ತು ನಮ್ ಸುಮಾ ಹುಟ್ಟಿದ ದಿನ, ಹಾಗಂತ ಮೊನ್ನೆ ನಿಮ್ಗೆ ಹೇಳಿರ್ಲಿಲ್ವೇ? ಆಗ್ಲೇ ಮರ್ತು ಬಿಟ್ರಾ? ಅದನ್ನೇ ಜ್ಞಾಪಿಸೋಣ ಅಂತ ಬಂದೆ. ಬರ್ತೀರಲ್ಲ? ನೋಡಿ, ನೀವು ಬರ್ದೆ ಹೋದ್ರೆ ಸುಮಾ ತುಂಬಾ ಬೇಜಾರ್ ಪಟ್ಕೋತಾಳೆ. ಇಲ್ಲ, ನಾನು ಖಂಡಿತ ಬರ್ತೇನೆ. ಏನ್ ಸುಮಾ, ನೀನೇ ಬಂದ್ಬಿಟ್ಟೆ? ಬಾ ಒಳಗೆ. ಏನ್ ಮಾಡ್ಲಿ ಸುಮಾ, ತುಂಬಾ ಪೇಷಂಟ್ಸ್ ಬಂದ್ಬಿಟ್ರು. ಅವ್ರನ್ನೆಲ್ಲ ಚೆಕ್ ಮಾಡಿ ಕಳ್ಸೋದ್ರಲ್ಲಿ ಲೇಟ್ ಆಯ್ತು. ನಾನು ನಿಮ್ಮ ಮನೆಗೆ ಹೊರಟಿದ್ದೆ. ಹೋಗೋಣ? 3 ಗಂಟೆ ಆಯ್ತು. ಇದೆಲ್ಲ ಏನು ಸುಮಾ? ಏನು? ಅರೆ, ನನ್ ಖರ್ಚೀಫ್ ಎಲ್ಲಿ? ನೀವೇನ್ರಿ ಹೊಸದಾಗಿ ಬಂದಿರೋ ಡಾಕ್ಟರು? ಹೌದು. ಏನ್ರಿ ನೋಡಕೊಳ್ಳ ಪ್ಯಾದೆ ತರ ಇದ್ದೀರಾ? ನೀವು ಕಾಯಿಲೆ ವಾಸಿ ಮಾಡ್ತೀರಾ? ಏನ? ನಿಮ್ಗೇನ್ ಕಾಯಿಲೆ? ನನ್ಗೇನು ಕಾಯಿಲೆ ಇಲ್ಲ. ನಮ್ ಮನೇಲಿ ಕೆಲಸ ಮಾಡ್ತಾರಲ್ಲ ನಂಜಿ, ಅವಳಿಗೆ 3 ದಿವಸದಿಂದ ಜ್ವರ. ಆಸ್ಕಿಂತ ಹೇಳಕ್ ಆಗ್ತಾ ಇಲ್ಲ. ಅವಳಿಗೆ ವಾಸಿ ಮಾಡ್ಬೇಕು. ಮಾಡ್ತೀರಾ? ಸರಿ, ಮಾಡ್ತೇನೆ. ನಿಮ್ಮ ಹೆಸರೇನು? ನನ್ನ ಹೆಸರು ಸುಮ್ಮ. ನಮ್ಮ ಅಪ್ಪನ ಹೆಸರು ಶಂಕರಪ್ಪ. ನಿಮ್ ತಂದೆ ಹೆಸರು ನಾನು ಕೇಳಿಲ್ಲ. ನಾಯರ್, ನನ್ ಕಿಟ್ ರೆಡಿ ಮಾಡು. ಸರಿ ಸರ್. ಬನ್ನಿ ತೋರಿಸಿ ನಿಮ್ ನಂಜಿ ಮನೆ. ಏನ್ರಿ ಲಟಾರಿ ಸೈಕಲ್ ಇಟ್ಕೊಂಡಿದ್ದೀರಾ? ನೀವೆಂತ ಡಾಕ್ಟ್ರಿ? ಡಾಕ್ಟರ್ ಅಂದ್ರೆ ಕಾರು ಗೀರು ಇಟ್ಕೊಂಡಿರ್ತಾರೆ. ಅದೇನ್ರಿ ನಿಮ್ ಕೈಯಲ್ಲದು? ಇದಕ್ಕೆ ಸ್ಟೆಥೋಸ್ಕೋಪ್ ಅಂತಾರೆ. ಬರೀ ಸ್ಟೆಥೋಸ್ಕೋಪ್ ಇಟ್ಕೊಂಡವರಿಗೆ ಏನು ಸ್ಕೋಪ್ ಇರೋದಿಲ್ಲ ರೀ. ನಾಯರ್, ಈ ಕಿಟ್ ವಾಪಸ್ ತಗೊಂಡು ನಿಮಗೆ ನನ್ನ ಅಗತ್ಯವಿಲ್ಲ. ಸ್ಕೋಪ್ ಇರೋ ಡಾಕ್ಟರ್ ಬೇಕಾದಷ್ಟು ಸಿಗ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ. ನನಗೆ ಸ್ಕೋಪ್ ಇರೋ ಡಾಕ್ಟರ್ ಬೇಡ, ನೀವೇ ಬೇಕು. ಏನಾಯ್ರಿ, ತಗೊಂಡ್ ಬಾ ಅದನ್ನು. ರೀ ಡಾಕ್ಟರ್, ನಿಮ್ಗೆ ಕೋಪ ಬಹಳನಾ? ನಮ್ ನಂಜಿಗೆ ಏನೂ ಆಗ್ಲಿಲ್ಲ. ಏನಾಯ್ರಿ, ವಾಪಸ್ ತಗೊಂಡೋಗ್. ಹುಟ್ಟಿದ ಹಬ್ಬಕ್ಕೆ ಊಟಕ್ಕೆ ಕರೆದಿದ್ದೆ, ಅದ್ ಸರಿ. ಅವನು ಬರಬೇಕು, ಬಂದಿಲ್ಲ. ಅವನ್ ದಿಮಾಕು. ಈ ಹುಡುಗಿ ಬುತ್ತಿ ಕಟ್ಕೊಂಡು ಯಾಕೆ ಹೋಗ್ಬೇಕು? ಅಲ್ಲ ಶಂಕರು, ಆ ಡಾಕ್ಟರ್ ಅಪ್ಪನ್ನ ಈ ಹತ್ರ ಸೇರ್ಸ್ಕೊಂಡಿದ್ಯಲ್ಲ, ಅವನೇ ನಿಮ್ ಜಾತಿನ ಕುಲಾನ? ನನ್ ಸಾನೆ ಕೆಲ್ಸ ಐತೆ, ನಾ ಬರ್ತೀನಿ ಶಂಕರು. ಬನ್ನಿ ಬನ್ನಿ ಡಾಕ್ಟ್ರೆ, ಕೂತ್ಕೊಳ್ಳಿ. ಇಲ್ಲ, ನಾನ್ ಬರ್ತೇನೆ ಶಂಕರ್ನವ್ರೆ. ಯಾಕೆ, ಸ್ವಲ್ಪ ಕಾಫಿ ಕೊಡ್ಕೊಂಡು ಹೋಗೋರಂತೆ. ಬನ್ನಿ ಕೂತ್ಕೊಳ್ಳಿ. ಸುಮಾ, ಸ್ವಲ್ಪ ಕಾಫಿ ಮಾಡಮ್ಮ. ನಮ್ ಸುಮಾನ ಉಳಿಸ್ಕೊಟ್ರಿ ಡಾಕ್ಟ್ರೆ. ಆದ್ರೆ ದೇವ್ರು ನಮ್ಮ ಮೇಲೆ ಏನ್ ಕೋಪು. ಬಾಯ್ ಬಿಟ್ರೆ ಸರಸ್ವತಿಯಾಗಿ ಮಾತಾಡ್ತಿದ್ದ ಹುಡುಗಿ ಮೂರ್ಛೆ ಆಗ್ಬಿಟ್ಲು. ಡಾಕ್ಟ್ರೆ, ನಮ್ ಮಗಳು ಮತ್ತೆ ಮಾತಾಡೋ ಹಾಗೆ ಮಾಡೋದಿಕ್ ಆಗೋದೇ ಇಲ್ವಾ? ಅವಳ ಜೀವನ ಪೂರ್ತಿ
ಹೀಗೆ ಇರೋದನ್ನ ನನ್ನ ಕಣ್ಣಿಂದ ನೋಡೋದಿಕ್ ಸಾಧ್ಯವಿಲ್ಲ ಡಾಕ್ಟ್ರೆ, ಸಾಧ್ಯವಿಲ್ಲ. ಶಂಕರಪ್ಪನವ್ರೆ, ನೀವು ಹಿಂಗ್ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನನ್ನ ಫ್ರೆಂಡ್ ಒಬ್ಬ ಅನಂತ್ ಅಂತ ಸೈಕ್ಯಾಟ್ರಿಸ್ಟ್, ಅಂದ್ರೆ ಈ ಮಾನಸಿಕ ರೋಗಗಳನ್ನು ಸರಿಪಡಿಸೋ ಡಾಕ್ಟರ್ ಒಬ್ಬ ಅಮೆರಿಕದಲ್ಲಿದ್ದಾನೆ. ಅವನು 1 ವರ್ಷದಿಂದ ಅಮೆರಿಕದ ಒಂದು ಸ್ಪೆಷಲ್ ಕೋರ್ಸ್ ಮಾಡ್ತಿದ್ದಾನೆ. ಅವನು 2-3 ತಿಂಗಳಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಅವನು ಬರ್ಲಿ, ನಾವು ಸುಮಾರು ಖಂಡಿತ ಹೋಗಿ ಅವನು ತೋರಿಸೋಣ. ನಿಲ್ಸಪ್ಪ, ನಿಲ್ಸಪ್ಪ, ನಿಲ್ಸಪ್ಪ. ಈ ರಸ್ತೆ ಎಲ್ಲಿ ಹೋಗುತ್ತೆ? ಸ್ವರ್ಗ ಲೋಕ ಬೇಕಾದ್ರೆ ಹೋಯ್ತದೆ. ನನಗೆ ಸ್ವರ್ಗ ಲೋಕಕ್ಕೆ ಹೋಗ್ಬೇಕಾಗಿಲ್ಲ. ಮತ್ತೆ ಎಲ್ಲಿ ಹೋಗ್ಬೇಕು ಹೇಳಿ? ನಾನು ತುಮ್ರಿಗೆ ಹೋಗ್ಬೇಕು. ಹೋಯ್ತದೆ. ನಿನ್ ಗಾಡಿಯಲ್ಲಿ ಬರ್ಬೋದಾ? ಅಂತ ಕೇಳಿ. ತುಮ್ರಿಯಲ್ಲಿ ಆನಂದ್ ಅಂತ ಒಬ್ರು ಡಾಕ್ಟರ್ ಇದಾರೆ. ಅವ್ರು ನಿಂಗೆ ಗೊತ್ತಾ? ಗೊತ್ತು. ನಿಮ್ಗೇನ್ ಕಾಯಿಲೆ ಏನ್ ಗೊತ್ತಾಗ್ಲಿಲ್ಲ? ನನಗೇನ್ ಕಾಯಿಲೆ ಇಲ್ಲ, ಅವರು ನನ್ ಸ್ನೇಹಿತರು. ಹಂಗ ಚೆನ್ನಾಗಿ ಮಾತಾಡ್ತೀಯ. ನಿನ್ನ ಹೆಸರೇನು? ನನ್ನ ಹೆಸರು ಕಟ್ಕೊಂಡು ನೀವೇನ್ ಮಾಡ್ತೀರಿ? ಸುಮ್ಮನೆ ಕೇಳ್ದೆ. ನನ್ನ ಹೆಸರು ರಾಜ ಅಂತ. ನಿಮ್ಮ ಹಳ್ಳಿದು ಜನಸಂಖ್ಯೆ ಎಷ್ಟು? ಅಂದ್ರೆ ಸುಮಾರು ಎಷ್ಟು ಜನ ಇದ್ದಾರೆ ಅಂತ? ನಾ ಲೆಕ್ಕ ಮಾಡಿಲ್ಲ. ಅದ್ ಲೆಕ್ಕ ಮಾಡಕ್ ಬಂದಿರಾ ನೀವು? ಇಲ್ಲ ಇಲ್ಲ. ಹೊರಗೆ ತೋರಿಸಿ ಔಷಧಿ ಕೊಡ್ತಾರೆ. ಹಾಯ್, ಹೌದು. ಇದು ಇನ್ನೂ ಗುರ್ತಿರ್ಲಿಲ್ವಾ? ಇಬ್ರು ಕಾಲೇಜಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರ್ಲಿಲ್ವಾ? ಪ್ರೊಫೆಸರ್ ವೀರಣ್ಣ ಕೆಂಪು ಚಡ್ಡಿ ಹಾಕೊಂಡು ಬರ್ತಿದ್ರು ನೋಡು. ಅಂಡ್ ಯುವರ್ ಗುಡ್ ಬ್ಯಾಚ್ ಆಫ್ ಕೋರ್ಸ್. ಆದ್ರೆ ನಿನ್ನ ನಾನ್ ಔಟ್ ಮಾಡ್ತಿದ್ದೆ. ಓ ಚಂದ್ರು, ಬಹಳ ವರ್ಷ ಆಯ್ತು ನಿನ್ನ ನೋಡಿ. ಅದ್ರ ಮೊದ್ಲು ಗುರ್ತಾನೆ ಸಿಗ್ಲಿಲ್ಲ. ಬಹಳ ಬದಲಾಗ್ಬಿಟ್ಟಿದ್ಯಾ. ಚಂದ್ರು, ಏನ್ ಮಾಡ್ತಿದ್ಯಾ? ಡೆಲ್ಲಿಯಿಂದ ಮಾಡರ್ನ್ ಟೈಮ್ಸ್ ಅಂತ ಒಂದು ವಾರಪತ್ರಿಕೆ ಬರ್ತಾ ಇದೆ, ಗೊತ್ತಾ ನಿಂಗೆ? ಈ ಹಳ್ಳಿಗೆ ಬಂದ್ಮೇಲೆ ಮ್ಯಾಗ್ಝಿನ್ ಓದೋದೆಲ್ಲ ಬಿಟ್ಟಿದ್ದೇನೆ. ಕರ್ನಾಟಕದ ಅರಣ್ಯ ಪರಿಸರದ ಬಗ್ಗೆ ಒಂದು ಟೀಚರ್ ಮಾಡು ಅಂತ ಹೇಳಿ ಎಡಿಟರ್ ಲೆಟರ್ ಬರ್ದಿಯ. ಅದಕ್ಕೆ ಕರ್ನಾಟಕ ಎಲ್ಲ ಸುತ್ತಾಡ್ತಾ ಇದ್ದೀನಿ. 1 ವಾರದಿಂದ ಉತ್ತರ ಕನ್ನಡದಲ್ಲೇ ಓಡಾಡ್ತಿದ್ದೀನಿ. ಇಲ್ಲಿನ ಫಾರೆಸ್ಟ್, ವಾಟರ್ ಫಾಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು. ನಾ ಇಲ್ಲಿರೋದು ನಿಂಗೆ ಹೆಂಗ್ ಗೊತ್ತು? ಅದನ್ನೇ ಹೇಳೋಣ ಅಂತಿದ್ದೆ. 2 ವಾರದಿಂದ ಬೆಂಗಳೂರಲ್ಲಿ ನಿಮ್ ತಾಯಿ ಸಿಕ್ಕಿದ್ರು. 3 ವರ್ಷದಿಂದ ನೀನು ಡಾಕ್ಟರ್ ಆಗಿದ್ಯಾ ಅಂತ ಹೇಳಿದ್ರು. ಹೇಗೂ ಇಲ್ಲಿವರೆಗೂ ಬಂದಿದ್ದೀನಲ್ಲ, ಹಾಗೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಕಂಗ್ರಾಚುಲೇಷನ್ಸ್ ಚಂದ್ರು. ಕಾಲೇಜ್ನಲ್ಲಿ ಓದ್ತಿದ್ದಾಗ ಪೊಲೀಸ್ ಹುಡುಗರು ಸಹವಾಸ ಮಾಡ್ತಿರೋದು ನೋಡಿ ನೀವೊಬ್ಬ ಜರ್ನಲಿಸ್ಟ್ ಆಗ್ತಿ ಅಂತ ನಾವು ಭಾವಿಸಿರ್ಲಿಲ್ಲ. ನನಗೆ ತುಂಬಾ ಸಂತೋಷ ಆಗಿದೆ. ಆನಂದ್, ಹೊಟ್ಟೆ ಚುರ್ರ ಅಂತ ಇದೆ. ನಿನ್ನ ಆಸ್ಪತ್ರೆಯಲ್ಲಿ ಹೊಟ್ಟೆ ಹಸುಗೆ ಏನಾದ್ರೂ ಔಷಧಿ ಇದೆಯಾ? ಇದೆ, ಆದ್ರೆ ಇಲ್ಲಿಲ್ಲ. ಬಾ ನನ್ ಜೊತೆ ಹೋಗೋಣ. ಏನ್ ಬರ್ತಾ ಇದೆಯೋ? ಇದೊಂದು ಅಮೆರಿಕನ್ ಫೋಕ್ ಸಾಂಗ್. ಆನಂದ್, ಅಮೆರಿಕನ್ ಜಾನಪದ ಕಲೆ ಮತ್ತು ನಮ್ಮ ಜಾನಪದ ಕಲೆ ಬಗ್ಗೆ ಒಂದು ಲೇಖನ ಬರೀಬೇಕು ಅಂತಿದ್ದೀನಿ. ಬರಿಯಪ್ಪ ಬರೀ. ಆದ್ರೆ ನಿನ್ನಂತ ಈ ಕಂಟ್ರಿ ಪ್ರೀತಿ ಬಾರಿಸ್ಕೊಂಡು ಓಡಾಡೋ ಪತ್ರಕರ್ತನ್ನ ನಾನು ಮೊದ್ಲೇ ಸರ್ತೆ ನೋಡೋದು. ಹೌದಾ? ಜನರನ್ನು ಉದ್ಧಾರ ಮಾಡ್ತೀನಿ ಅಂತ ಈ ಆಳು ಕೊಂಪೆಯಲ್ಲಿ ಜೀವನ ಮಾಡ್ತಿರೋ ನಿನ್ನಂತ ಡಾಕ್ಟರ್ನು ನಾನು ಇದೇ ಮೊದಲನೇ ಸಲ ನೋಡ್ತಿರೋದು. ನಿನಗ್ ಗೊತ್ತಾಗಲ್ಲ ಚಂದ್ರು. ಆ ಹಾಳ್ ನಗರದಲ್ಲಿ ಯಾಕ್ರೆ ಜೀವನ ಮಾಡ್ಬೇಕು ಹೇಳು? ಅಲ್ಲಿ ಶುದ್ಧವಾದ ಗಾಳಿ ನೀರು ಅಂದ್ರೆ ಸಿಗಲ್ಲ, ಶುದ್ಧವಾದ ಸ್ನೇಹ ಮನುಷ್ಯತ್ವ ಸಿಗಲ್ಲ. ಎಲ್ಲರೂ ತಮ್ಮ ಚಿಪ್ನಲ್ಲಿ ಬದುಕಿರ್ತಾರೆ. ದಿನ ಬೆಳಗಾದ್ರೆ ಏಳು, ಬಸ್ ಹಿಡಿ, ಆಫೀಸ್ಗೆ ಹೋಗು, ಫೈಲ್ ತಿರುಗಿಸು, ಪಾಲಿಟಿಕ್ಸ್ ಮಾಡು. ಈ ಜೀವನ ಪೂರ್ತಿ ಗೋಳು ಯಾಕೆ ಬೇಕು ಹೇಳು? ಅಪ್ಪ ಇಲ್ವಾ? ಓಹ್ ಡಾಕ್ಟ್ರು, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ದಯಮಾಡಿಸಿ ಕೂತ್ಕೊಳ್ಳಿ. ಶಂಕರಪ್ಪನವ್ರೆ, ನಾನೊಬ್ಬ ಅತಿಥಿ ನಿಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೇನೆ. ಬಹಳ ಸಂತೋಷ. ಇವ್ ನನ್ನ ಸ್ನೇಹಿತ ಚಂದ್ರು ಅಂತ. ಡೆಲ್ಲಿಯ ಒಂದು ಪತ್ರಿಕೆಗೆ ಕರೆಸ್ಪಾಂಡೆಂಟ್ ಆಗಿದ್ದಾನೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಚಂದ್ರು, ಇವರು ಶಂಕರಪ್ಪನವರು ಅಂತ, ಈ ಊರಿನ ದೊಡ್ಡ ಜಮೀನ್ದಾರು. ಅಷ್ಟೇ ದೊಡ್ಡ ಹೃದಯ ಇರೋ ಮನುಷ್ಯರು. ಆ ಮಾತು ನನಗಿಂತ ಹೆಚ್ಚಾಗಿ ನಿಮಗೆ ಸೇರ್ಬೇಕು. ಸುಮ್ಮನೆ ಹೊಗಳಬೇಡಿ. ಹಾ, ಅವರು ಇವ್ರ ಮಗಳು ಸುಮಾ. ನಮಸ್ಕಾರ. ಹೇಳಿ,
ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡೋಣ, ಆಮೇಲೆ ನಿಧಾನವಾಗಿ ಮಾತಾಡೋಣ. ಇಷ್ಟು ಚೆನ್ನಾಗಿರೋ ಊಟ ನಾ ಇಲ್ಲಿ ತನಕ ಮಾಡೇ ಇರ್ಲಿಲ್ಲ. ಅರೆ, ನಾವು ಬಂದ್ ಅರ್ಧ ಗಂಟೆ ಆಗಿಲ್ಲ, ಅಷ್ಟೇ ಪಾಯಸ ಮಾಡ್ಬಿಟ್ಟಿದಿರಲ್ಲ. ಚಂದ್ರು ಹಸು ಆಗ್ತಾ ಇತ್ತು, ಇನ್ ನನ್ ಕೈ ಅಡಿಗೆ ರುಚಿ ತೋರ್ಸೋದ್ ಬೇಡ ಅಂತ ಇಲ್ಲಿಗೆ ಕರ್ಕೊಂಡ್ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಆನಂದ್, ಸುಮಾ ಅವ್ರದ್ದು ಒಳ್ಳೆ ಫೋಟೋಜೆನಿಕ್ ಪೇಜ್, ಇಲ್ಲಿ ಸ್ವಲ್ಪ ಸ್ಟೈಲ್ ಮಾಡಿ. ದಟ್ಸ್ ರೈಟ್. ಓಕೆ, ಬ್ಯೂಟಿಫುಲ್. ಒಂದ್ ಐಡಿಯಾ ಆಯ್ತು. ನೀನ್ ಹೇಗೂ ಇಲ್ಲಿವರೆಗೆ ಬಂದಿದ್ಯಾ, ನನಗೂ ನಾಳೆ ರಜಾ. ನಾವೆಲ್ಲ ಸೇರಿ ನಾಳೆ ಯಾಣಕ್ಕೆ ಯಾಕೆ ಪಿಕ್ನಿಕ್ ಹೋಗ್ಬಾರ್ದು? ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ನಿನ್ ಲೇಖನಕ್ಕೂ ಒಳ್ಳೆ ವಸ್ತು ಸಿಗುತ್ತೆ. ಯಾಣ ಎಲ್ಲಿದೆ ಅದು? ಅದು ಇಲ್ಲೇ 3 ಕಿಲೋಮೀಟರ್. ಶಂಕರಪ್ಪನವ್ರೆ, ನೀವ್ ಯಾಕೆ ಬರಬಾರ್ದು? ಇಲ್ಲ, ನಾನ್ ಬರಲ್ಲ. ನೀವು ಸುಮಾರು ಕರ್ಕೊಂಡು ಹೊರಟು ಬನ್ನಿ. ಹಾ, ಓಕೆ. ಆದ್ರೆ ನಾಳೆ ಸಂಜೆ ನಾನು ವಾಪಸ್ ಹೋಗ್ಬೇಕು. ಓ ಎಸ್. Anand, it's really great. Fantastic! Suma! Anand! Hey Anand, ನಿಜವಾಗ್ಲೂ ಸ್ವರ್ಗಲೋಕಕ್ಕೆ ಬಂದಾಗ ಅನ್ಸುತ್ತೆ. ನಾನು ಒಬ್ಬನೇ ಹೋಗಿ ಈ ಲ್ಯಾಂಡ್ಸ್ಕೇಪ್ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಿ ಇನ್ನಷ್ಟು ಬ್ಯೂಟಿಫುಲ್ ಫೋಟೋಗ್ರಾಫ್ ತಗೊಂಡ್ಬರ್ತೀನಿ. ಓಕೆ ಓಕೆ, ಅದ್ರ ಬೇಗ ಬಂದು ಬರ್ತೀನಿ.
ಕ್ರ್ಯಾಕ್ ಬಡ್ಡಿ ಮಗ ಏನ್ ಸಖತ್ ಮಜಾ ಕೊಡ್ತಾನಲ್ಲ. ಕಾಲೇಜಿನಲ್ಲಿ ಇದ್ದಾಗೂ ಹೀಗೆ ಕಪಿ ಚೇಷ್ಟೆ ಮಾಡ್ತಿದ್ದ, ಆದ್ರೆ ಈಗ ತುಂಬಾ ಬದಲಾಗ್ಯಾನ ಅನ್ಸುತ್ತೆ. ತುಂಬಾ ಅಯ್ಯೋ ರಾಮ. ಏನೋ ಬುಧ, ಸೌತೆಕಾಯಿ ಸೇವೆ ನಡೆದಂಗಿದೆ. ಹೌದ್ ಬುದ್ಧಿ, ಬ್ಯಾಲನ್ ಹೊಲತ್ ನಾವ್ಕೆ ಅಂತ ಹೋಗಿದ್ದೆ, ಸೌತೆಕಾಯಿ ತಕ ತಿನ್ನು ಅಂತ ಕೊಟ್ಟ. ಯಾರ ಬುದ್ಧಿ ವಯ್ಯ? ಇವ ನನ್ನ ಸ್ನೇಹಿತ, ಪಟ್ಟಣದಿಂದ ಬಂದಿದ್ದಾನೆ. ಹೀಗೆ ಊರು ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಚಂದ್ರು, ನೀವು ಬೂದ, ಹಾಯ್. ನಮ್ಮ ಹಳ್ಳಿ ಒಂಥರ ರೆಬೆಲ್. ಇವನ್ ಕತೆ ಹೇಳ್ಬೇಕು ಅಂದ್ರೆ ಪೂರ್ತಿ ಒಂದ್ ದಿನ ಸಾಲದು. ಏ ಬುಧ, ಅಲ್ಲಿ ಕೂತ್ಕೊಂಡು ಸೌತೆಕಾಯಿ ತಿಂತ ನೋಡೋಣ. ಅದೇನ್ ಮಾಡಿರ ಸ್ವಾಮಿ? ನಿನ್ ಫೋಟೋ ತಗೊಂಡಿದ್ದೀನಿ. ಇನ್ 100 ವರ್ಷ ಆದ್ರೂ ನೀನ್ ಸೌತೆಕಾಯಿ ಹೀಗೆ ತಿಂತಾ ಇರ್ತೀಯ. ಹಂಗಾರೆ ನಾ 100 ವರ್ಷ ಹಂಗೆ ಇರ್ತೀನ? ನೀನ್ ಸತ್ತೋಗ್ತೀಯ, ನಿನ್ ಫೋಟೋ ಮಾತ್ರ ಇರುತ್ತೆ ಅಷ್ಟೇ. ಹುಟ್ಟಿದ ಮ್ಯಾಕೆ ಎಲ್ಲ ಒಂದಿನ ಸಾಯವ್ರೆ. ನೀವು ಅಷ್ಟೇ, ನಾನು ಅಷ್ಟೇ. ಆದ್ರೆ ನೀನು ಮುದುಕ, ನೀನ್ ಮೊದಲು ಸಾಯ್ತೀಯ. ಹಂಗಂತೀರಾ? ನೋಡವ, ಆ ಶಿವ ಯಾರ್ಯಾರನಲ್ಲಿ ಏನೇನು ಬರೆದವನು, ಎಲ್ಲ ಅವನಿಚ್ಛೆ. ಬತ್ತಿನ ಬುದ್ಧಿ, ಬತ್ತಿನ ಬಿಡ್ತಾಯಿ. ಇವು ಯಾವ್ದು ಕರೆಸ್ಪಾಂಡೆಂಟ್ ಅಲ್ವೋ? ಕರೆಸ್ಪಾಂಡೆಂಟ್ ಅಲ್ಲ, ಕರೆಸ್ಪಾಂಡೆಂಟ್. ಮರ್ಡರ್ ಅಂದ್ರೆ ಕೊಲಾಗೆಲ್ಲ ನಡೆದ್ರೆ ನೀವು ಹೋಗಿ ಫೋಟೋ ತೆಗಿತೀರ ಅಲ್ವಾ? ಖಂಡಿತ. ಯಾಕೆ, ನೀನು ಯಾರ್ದಾದ್ರೂ ಕೊಲೆ ಮಾಡ್ಬೇಕಾಗಿದೆಯೇನು? ಸಂಕೋಚ ಪಟ್ಕೋಬೇಡ. ಹಾಗೇನಾದಿದ್ರೆ ಹೇಳು, ತಪ್ಪದೆ ಕ್ಯಾಮ್ರಾ ತಗೊಂಡ್ಬರ್ತೀನಿ. ನಾಯರ್, ಹೊರಗೆ ಪೇಷಂಟ್ಸ್ ಇದಾರೆ, ಬೇಗ ಒಳಗೆ ಕಳ್ಸು. ಏನೋ ನೈರಿ ಸರಿಯಾಗಿ ಬ್ಯಾಂಡೇಜ್ ಮಾಡಿದ್ನ? ಸಂಜೆ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತೇ ಹೋಗ್ತೀಯಾ? ಮತ್ತೆ ಯಾವಾಗ ಬರ್ತೀಯಾ? ಹೀಗೆ ಆಯ್ತು. ನಿನ್ನ ಪರಿಸರದ ಲೇಖನ ಇದೆ ಅಲ್ಲ, ಅದು ಪ್ರಿಂಟ್ ಆದ ತಕ್ಷಣ ಖಂಡಿತ ನನ್ನ ಕಾಪಿ ಬೇಕು. ಓ ಶ್ಯೂರ್, ಐ ವುಡ್ ಲೈಕ್ ಟು ರೀಡ್ ಇಟ್. ಬಾಯ್. ಓಕೆ. ನಿನ್ ರೂಮ್ ಹೋಗಿ ಬ್ಯಾಗ್ ತಗೊಂಡು ಹೋಗ್ತೀನಿ. ಓಕೆ. ಸುಮ್ಮ ಗಾಬರಿ ಅದೇ.
ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ನಿಮ್ಗೆ ತೊಂದರೆ ಆಯ್ತು? ಇಲ್ಲ ಇಲ್ಲ, ಕೂತ್ಕೊಳ್ಳಿ. ನನ್ನ ಸ್ನೇಹಿತ ಅನಂತ್ ಅಂತ ಹೇಳಿದ್ನಲ್ಲ, ಅದೇ ಮನೋವೈದ್ಯ. ಅವನು ಅಮೆರಿಕದಲ್ಲಿ ಕೋರ್ಸ್ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾನೆ. ಅವನ್ ಕಾಗದನೂ ಬಂದಿದೆ. ಅದಕ್ಕೆ ಸುಮಾನ್ ಕರ್ಕೊಂಡು ಯಾವಾಗ ಹೋಗೋಣ? ಯಾವ ಬೇಕಾದ್ರೂ ಆಗ್ಬೋದು. ಹಾಗಾದ್ರೆ ಮುಂದಿನ ಭಾನುವಾರ ಹೊಡೋಣ. ಓಹೋ, ಆರಾಮಾಗಿ. ಡಾಕ್ಟರ್? ಕ್ವೈಟ್ ಸ್ಮೂತ್, ಏನು ಚಿಂತೆ ಮಾಡಬೇಕಿಲ್ಲ. ಅವರಿಗೆ ಒಂದೆರಡು ದಿನ ರೆಸ್ಟ್ ಕೊಡಿ, ಆಮೇಲೆ ಅವಳು ಮುಂಚಿನಂತೆ ಮಾತಾಡ್ತಾಳೆ. ಥ್ಯಾಂಕ್ ಯು. ತುಂಬಾ ಉಪಕಾರ ಆಯ್ತು. ಸುಮಾ, ನಿನಗೆ ಮಾತು ಬಂದ್ಬಿಡ್ತೇನಮ್ಮ. ಹೇಳಮ್ಮ, ಇನ್ನೊಂದು ಸರ್ತಿ ಹೇಳು. ಅಪ್ಪ ಅಂತ ಹೇಳು. ಹೇಳಮ್ಮ, ಹೇಳು. ಡಾಕ್ಟ್ರೆ, ಡಾಕ್ಟ್ರೆ,
ಸುಮಾ ಮಾತಾಡ್ತಾ ಇದ್ದಾಳೆ, ಸುಮಾ ಮಾತಾಡ್ತಾ ಇದ್ದಾಳೆ. ಸುಮಾ ಇನ್ ಮುಂದೆ ಹೀಗೆ ಮಾತಾಡ್ತಾ ಇರ್ತಾವಲ್ಲ, ಅವು ಮತ್ತೆ ಮಾತು ಹೋಗೋದಿಲ್ಲ ಅಲ್ಲ? ಇಲ್ಲ ಇಲ್ಲ ಶಂಕರ್ ಅವರೇ, ಖಂಡಿತ ಹೋಗಲ್ಲ. ಇನ್ಮೇಲೆ ಹೀಗೆ ಮಾತಾಡ್ತಾರೆ. ಸುಮಾ, ಆನಂದ್, ಅವತ್ತು ರಾತ್ರಿ ನಾನು ಊರಿನಲ್ಲಿರಲಿಲ್ಲ. ಪಕ್ಕದ ಹಳ್ಳಿಲಿರೋ ನಮ್ಮ ತೆಂಗಿನ ತೋಟಕ್ಕೆ ಹೋಗಿದ್ದೆ. ಬೆಂಕಿ ಹೇಗೆ ಹತ್ಕೊಂತು ಅಂತ ಇವತ್ತಿನವರೆಗೂ ನಮ್ಗ್ಯಾರಿಗೂ ಗೊತ್ತಾಗಿಲ್ಲ. ಹೀಗೆ ಆಗ್ಬೇಕು ಅಂತಿತ್ತು. ಹಿಂದೆ ಹೋಗಿದ್ರೆ ಅಲ್ಲೇ ಮಲಗಿದ್ದು ಇವಳಿಗಾಗ್ಲಿ ಅಥವಾ ಇವಳ ತಾಯಿಗಾಗ್ಲಿ ಸ್ವಲ್ಪ ಎಚ್ಚರವಾಗ್ಲಿಲ್ಲ ಅಂತಂದ್ರೇನು. ಒಟ್ಟಿಗೆಯಲ್ಲಿ ಮಲಗಿದ ಕೆಲಸದಾಗ ನಮ್ಮ ಚೆನ್ನಪ್ಪ ಎದ್ದು ನೋಡಿದಾಗ ಮನೆಯೆಲ್ಲ ಹತ್ಕೊಂಡು ಉರಿತಾ ಇತ್ತು. ಸುದ್ದಿ ಕೇಳಿ ಪಕ್ಕದ ಹಳ್ಳಿಯಿಂದ ರಾತ್ರಿ ಓಡಿ ಬಂದೆ. ಮನೆಯೆಲ್ಲ ಉರಿದೋಗ್ಬಿಟ್ಟಿತ್ತು. ನನ್ನ ಹೆಂಡತಿ ಕತ್ತು ಮುಗ್ದಿತ್ತು. ಸುಮಾ ಪ್ರಜ್ಞೆ ತಪ್ಪಿತ್ತು. ರಾತ್ರಿಗೆಲ್ಲ ನನಗೆ ಹುಚ್ಚಿಡಿಯೋದೊಂದೇ ಬಾಕಿ. ಸುಮಾ ಕಿರ್ಚೋದಕ್ಕೆ ಹೊರಟವಳ ಹಾಗೆ ದೊಡ್ಡದಾಗಿ ಬಾಯಿ ತೆರ್ಕೊಂಡಿದ್ಲು. 3 ದಿನದ ಮೇಲೆ ಪ್ರಜ್ಞೆ ಬರ್ತಿದ್ದ ಹಾಗೆ ಅವಳ ಬಾಯಿ ನಿಧಾನವಾಗಿ ಮುಚ್ಕೊಳ್ತು. ಆದರೆ ಸುಮಾ ಮಾತು ಕೇಳ್ಕೊಂಡಿದ್ಲು. ಸುಮಾ, ಸುಮಾ, ನಮ್ಮ ಸುಮಾಗೆ ಮತ್ತೆ ಮಾತು ಬರೋ ಹಾಗೆ ಮಾಡೋದಕ್ಕೆ ಆಗೋದೇ ಇಲ್ವೇ ಡಾಕ್ಟ್ರೆ? ನಿಮ್ಮ ಅದೃಷ್ಟ. ಇಂಥ ಘಟನೆಗಳಿಂದಾಗಿ ಹುಚ್ಚರಾದವರಿದ್ದಾರೆ. ಜೀವನದಲ್ಲಿ ಆಸಕ್ತಿ ಕಳೆದುಕೊಂಡು ಯಾವ ಚಟುವಟಿಕೆ ಇಲ್ಲದೆ ಮಂಕಾದವರಿದ್ದಾರೆ. ಇದನ್ನು ನಾವು ಸೈಕೋಸಿಸ್ ಅಂತೀವಿ. ಆದ್ರೆ ಸುಮಾಗೆ ಇದು ಯಾವುದಾಗಿಲ್ಲ. ಅವಳ ಮನಸ್ಸಿನ ಮೇಲೆ ಆದ ಪರಿಣಾಮ ಒಂದಲ್ಲ ಒಂದು ಕಡೆ ಕಾಣಿಸಿಕೊಳ್ಳಲೇಬೇಕು. ಸುಮಾ ಮತ್ತೆ ಮಾತಾಡಬೇಕಾದ್ರೆ ಅವಳ ಜೀವನದಲ್ಲಿ ಇಂಥ ಒಂದು ಕ್ರೈಸಿಸ್ ಅಥವಾ ಶಾಕ್ ಮತ್ತೊಮ್ಮೆ ಆಗಲೇಬೇಕು. ತಗೋಮ್ಮ, ಪ್ರೀತಿಯಿಂದ ಕೊಡ್ತಾ ಇದಾರೆ, ತಗೋ. ಹೇಗಿದೆ? ಏನು ಮಾಡಿದ ನೋಡು. ನನ್ಗ್ಯಾಕಮ್ಮ ಇದು? ಕಟ್ಕೊಳ್ಳುತ್ತೆ. ನಮಸ್ಕಾರ. ಏ ಬಸ್ಸ, ಒಂದ್ ಲೋಟ ತೀರ್ಥ ತಕ ಮಾರ್ಲೆ. ಹಂಗ್ ಕಿರ್ಚ್ಕಂತಿ ಏನ್ ನೋಡಣ್ಣ? ಇದು ಗೊತ್ತಿಗೆ ಮಗನೇ ಯಾಕೆ ಎಳಿಬೇಕು? ನಾನು ಕೂತಿರ್ಬೇಕಾದ್ರೆ ನನ್ನ ಮುಂದೆ ಕೊಂಚಿನ ಮೇಲೆ ಕಾಳಕೊಂಡು ಸೀಡಿ ಹೊಡ್ಕೊಂಡು ಕೂತಿದ್ದಾನ. ಯಾರು ತಗೊಂಡ್ಬಿಟ್ಟೆ ನನ್ನ? ಹೌದು, ಯಾರು ನೀನು? ಅವನ್ಗೆ ನಮ್ ಗುರು ಹೆಸರು ಕೇಳಿದ್ರೆ ಸುತ್ತಮುತ್ತಾಗಿನ ಹಳ್ಳಿ ಜನ ಗಡಗಡ ನಡುಗ್ತಾರೆ, ಗೊತ್ತಾಯ್ತಾ? ಅದ್ಯಾವ ತಾರ್ಗೆ ಹೆಸರಪ್ಪ? ಓತ್ಲಹಳ್ಳಿ ಕುಸ್ತಿ ಮಲ್ಲ ಈರಾದಿ ಈರ ಸಣ್ಣನಮ್ಮ ಅಂದ್ರೆ ಇವ್ರೆ. ಇವನೇನ ಸಣ್ಣನಮ್ಮ? ಎರ್ಚ್ಕಳ ನೋಡಿ ಅನ್ಕಂಡೆ. ಸರಿ, ದೊಡ್ಡನ್ ಎಲ್ಲವನೇ?
ಪಾಪ ಹೋಗ್ರಿ ಅಂತ ಬಿಟ್ಬಿಡ್ತೀನಿ. ಮುಂದಿನ ಸಲ ಹಿಂಗೇನ ಕಿರ್ಕ್ ಮಾಡಿದ್ರೆ ನೀನ್ ಕಥೆ ಮುಗಿಯಿತು ಅಂತ ತಿಳ್ಕ. ಹುಡುಗಿನ ಡಾಕ್ಟರ್ ತಾವ ಕರ್ಕೊಂಡು ಹೋಗಿದೀಯಾ, ಒಳ್ಳೇದು. ಈ ವಯಸ್ಸಾಗೆ ಪಾಪ ಆ ಮಗುಗೆ ಹಿಂಗಾಗ್ಬಾರ್ದಾಗಿತ್ತು. ನಾನು ಪದೇ ಪದೇ ಹಿಂಗ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಮತ್ತೆ ಆ ಡಾಕ್ಟರ್ ಅವನಲ್ಲ, ಅವನು ಇಸಿದಾಗೆ ಒಸಿ ಹುಷಾರಾಗಿತ್ತು. ಈ ಕಾಲದಾಗೆ ಯಾರನ್ನು ಪೂರಾ ನಂಬಾರ್ದು. ಆಯ್ತಪ್ಪ, ನಂಬೋದಿಲ್ಲ. ಯಾರಾದ್ರೂ ಒಳ್ಳೆಯವ್ರು ಸಿಕ್ಕಿದ್ರೆ ಅವ್ರ ಬಗ್ಗೆ ಅನುಮಾನ ಪಡೋದು ನಿನ್ ಸ್ವಭಾವ. ಹಂಗಾರ ನಾ ಕೆಟ್ಟವನಾದೇನು? ನಿನ್ ಯಾರ ಕೆಟ್ಟವ ಅಂತದ್ದು? ಏನೋ ನಿನ್ ಇಷ್ಟ. ನಾ ಬರ್ತೀನಿ ಶಂಕರು. ಸುಮಾ, ಎಲ್ಲಿಂದ ಬರ್ತಾ ಇದ್ದೀರಾ? ಓ, ತೋಟಕ್ಕೆ ಹೋಗಿದ್ರಾ? ಬನ್ನಿ ಕೂತ್ಕೊಳ್ಳಿ, ನಿಮ್ಮನ್ನ ಮನೆಗೆ ಬಿಡ್ತೀನಿ. ಅಯ್ಯೋ, ಇಷ್ಟು ಹಿಡ್ಕೊಂಡ್ರೆ ಹೇಗೆ? ಬನ್ನಿ ಕೂತ್ಕೊಳ್ಳಿ, ಆ ಪುಟ್ಟಿ ಇಲ್ಲಿ ಕೊಡಿ. ಸರಿ, ನೀವು ಕೂತ್ಕೊಳ್ತಾ ಇದ್ರೆ ನಾನು ಹೀಗೆ ಊರು ವಾಪಸ್ ಹೋಗ್ತೀನಿ. ನನ್ನ ಅಷ್ಟು ನಂಬಿಕೆ ಇಲ್ಲ ಅಂದ್ಮೇಲೆ ನಾನೇ ಯಾಕೆ ಇಲ್ಲಿರ್ಲಿ? ಚಂದ್ರು, ಬನ್ನಿ 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 ಬನ್ನಿ, ಒಳಗೆ ಬನ್ನಿ. ಬರ್ತಾ ದಾರಿಯಲ್ಲಿ ಸುಮಾ ಸಿಕ್ಕಿದ್ರು, ಹಾಗೆ ಕರ್ಕೊಂಡ್ಬಂದೆ. ಒಳ್ಳೇದಾಯ್ತು. ಹಾ ಹಾ, ಚೆನ್ನಾಗಿದ್ಯಾ? ಅದು ಹೇಗೆ ಇಷ್ಟು ಚೆನ್ನಾಗಿರೋ ಫೋಟೋ ತೆಗೀತರು? ಅಂತೂ ನೀವು ಬಹಳ ಒಳ್ಳೆ ಕಲಾವಿದ. ನೀವು ತುಂಬಾ ಹೊಗಳ್ತಾ ಇದ್ದೀರಾ. ಏನೋ ಮೂಡ್ ಬಂದಾಗ ಇಷ್ಟವಾದ ಫೋಟೋ ತೆಗಿತೀನಿ. ಆನಂದ್ ಮೂಲಕ ನಿಮ್ ಪರಿಚಯ ಆಯ್ತು, ಲೇಖನದ ಕೆಲಸನೂ ಮುಗೀತು. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಅವನೇ ಇಲ್ಲಿಲ್ವಲ್ಲ. ಒಂದ್ ಸಂತೋಷ. ಸುಮಾರು ಮತ್ತೆ ಮಾತು ಬರುತ್ತೆ ಅಂತ ಡಾಕ್ಟರ್ ಹೇಳಿದಾರಲ್ಲ. ಏನು ದೇವ್ರು ಮನ್ಸು ಮಾಡ್ಬೇಕು. ದೇವ್ರು ಮನ್ಸು ಮಾಡ್ತಾನೆ, ನೀವೇನು ಯೋಚನೆ ಮಾಡ್ಬೇಕು. ಸುಮಾ, ಒಳ್ಳೆ ಕಡೆ ಹೊಟ್ಟೆನಮ್ಮ, ಬೇಗ ಬಂದ್ಬಿಡಮ್ಮ. ಮನೆ ಕಡೆ ಯಾರು ಇರಲ್ಲ, ನಾನು ತೋಟಕ್ಕೆ ಹೋಗ್ಬೇಕಾಗಿದೆ. ಬೇಗ ಬಂದ್ಬಿಡ್ತೇ ತಾನೆ? ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಚಂದ್ರು. ಇಲ್ಲ, ನಾನು ಸಂಜೆನೆ ಹೊರಡಬೇಕು. ಹೇಗೂ ಇಲ್ಲಿ ತನಕ ಬಂದಿದ್ದೀನಿ, ಇನ್ನೊಂದಷ್ಟು ಫೋಟೋ ತಗೊಂಡ್ ಬರ್ತೀನಿ. ಇಲ್ಲಿ ಲೊಕೇಶನ್ ನನ್ಗೆ ಹುಚ್ಚಿಡಿಸ್ಬಿಟ್ಟಿದೆ. ಸರಿ, ಹಾಗೆ ಮಾಡಿ. ನಾನು ಸ್ವಲ್ಪ ತೋಟದ ಹತ್ರ ಹೋಗಿ ಬಂದ್ಬಿಡ್ತೀನಿ. ಹಾ, ಹಲೋ ಸುಮಾ. ಹೊಳೆಯಿಂದ ಈಗ ಬಂದ್ರಾ? ಸುಮಾ, ನನ್ಗೊಂದು ಸಮಸ್ಯೆ ಇದೆ, ಸಹಾಯ ಮಾಡ್ತೀರಾ? ಆನಂದು ಊರಲ್ಲಿರ್ತಾನೆ ಅಂತ ಬಂದೆ, ಆದ್ರೆ ಅವನು ಊರಲ್ಲಿಲ್ಲ. ಊರಲ್ಲಿ ಒಳ್ಳೆ ಫೋಟೋ ತಗೊಳ್ಳೋಣ ಅಂತ ಎಲ್ಲಾ ಕಡೆ ಸುತ್ತಾಡ್ದೆ. ಆದ್ರೆ ಈ ಊರಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ. ಸುಮ್ಮನೆ ಸುತ್ತಾಡಿದ್ ಬಂತ ಅಷ್ಟೇ. ಇವತ್ತು ಸಂಜೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಅದೇ ಹೋದ್ಸಲ ಪಿಕ್ನಿಕ್ ಹೋಗಿದ್ದಲ್ಲ ಜಾಗ, ಯಾಣ, ಅಲ್ಲಿ ಹೋಗಿ ಒಂಚೂರು ಫೋಟೋ ತಗೋಬೇಕು. ನಂಗೆ ದಾರಿ ಗೊತ್ತಿಲ್ಲ. ನನ್ನ ಜೊತೆ ಬರ್ತೀರಾ? ಬೇಗ ಬಂದ್ಬಿಡೋಣ, ನನಗೂ ಕೆಲಸ ಇದೆ. ಸುಮಾ, ಯಾವ ಕಡೆ ಹೋಗ್ಬೇಕು? ನೋಡಿ, ನಾನೊಬ್ಬೇ ಬಂದಿದ್ರೆ ಈ ಜಾಗ ಸಿಕ್ತಿತ್ತಾ?
ಬನ್ನಿ ಬನ್ನಿ ಸುಮಾ. ನಾನು ಇರ್ಬೇಕಾದ್ರೆ ಯಾಕೆ ಹೆದರಿಕೆ? ಪ್ಲೀಸ್ ಕಮ್ ಕಮ್. ಮರದ ಕೆಳಗಡೆ ನೀವೊಂದು ಫಸ್ಟ್ ಕ್ಲಾಸ್ ಆಗಿ ಪೋಸ್ ಕೊಡಿ. ನಾನು ಒಂದು ಬ್ಯೂಟಿಫುಲ್ ಫೋಟೋಗ್ರಾಫ್ ತೆಗಿತೀನಿ. ಓಕೆ? ಬನ್ನಿ ಹೀಗೆ. ಸ್ವಲ್ಪ ಸ್ವಲ್ಪ ಕಾಲ್ ಮೇಲೆ. ಈ ಗಿಟಾರ್ ಹಿಡ್ಕೊಳ್ಳಿ. ಪರವಾಗಿಲ್ಲ ಹಿಡ್ಕೊಳ್ಳಿ, ಅದೇ ನಿಮ್ಮನ್ ಕಚ್ಚಲ್ಲ. ಓ ಓ ಓ ಗಾಡ್, ಹಾಗಲ್ಲ. ಗಿಟಾರ್ ಹಿಡ್ಕೊಳ್ಳೋದು ಹಾಗಲ್ಲ. ಹೀಗೆ ಈಕೆ ಇಲ್ಲಿ, ಆಕೆ ಅಲ್ಲಿ. ದಾಟ್ಸ್ ದಾಟ್ಸ್. ಇಲ್ಲಿ ಬಾರಿಸಿ ನೋಡೋಣ. ನಾನ್ ತೋರಿಸ್ತೀನಿ. ಹಾಗಲ್ಲ ಹಾಗಲ್ಲ. ನೋಡಿ ಈ ಬೆರಳಲ್ಲಿ ಹೀಗೆ, ಈ ಬೆರಳಲ್ಲಿ ಹೀಗೆ. ನೀವು ಗಿಟಾರ್ ಬಾರಿಸಿ ಅನ್ನೋ ಫೀಲಿಂಗ್ ಇಂಪಾರ್ಟೆಂಟ್ ಅಷ್ಟೇ. ನೋಡಿ ಈ ಬೆರಳಲ್ಲಿ ಹೀಗೆ ಹೀಗೆ. ವಾವ್, ಬ್ಯೂಟಿಫುಲ್. ಸುಮಾ, ನಿಜ ಇಲ್ಲ, ನಿಮ್ಮಂತ ಸುಂದರಿ ನನ್ನ ಲೈಫಲ್ಲಿ ಇಲ್ಲಿ ತನಕ ನೋಡೇ ಇಲ್ಲ. ನೀವು ಹಾಗೆ ಬಾರಿಸ್ತಾ ಇರಿ. ಸೆರಗು ಸ್ವಲ್ಪ ಕೆಳಗೆ ಸರಿಸಿದ್ರೆ ನಿಮ್ ಸೌಂದರ್ಯ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫೋಟೋ ತೆಗೆಯುವಾಗ ಹುಡುಗಿಯರು ಫೋಟೋಗ್ರಾಫರ್ ಹೇಳಿದಾಗೇ ಕೇಳ್ಬೇಕು. ಇಲ್ದಿದ್ರೆ ಒಳ್ಳೆ ಫೋಟೋ ತೆಗೆಯೋದು ಹೇಗೆ ಹೇಳಿ? ಸರಿ, ಕಾರಣ ಇಲ್ಲದೆ ಎದುರ್ಕೊಂಡ್ರೆ ಹೀಗೆ ಆಗೋದು. ನೋಡಿ, ನಾನೇನ್ ಮಾಡೋದಪ್ಪ ನಿಮ್ಗೆ? ನೀವು ಹೀಗೆ ಎದುರ್ಕೊಳ್ಳೋಕೆ?
ಬರ ಆ ಬ್ಯಾಗ್ ಮಾತ್ರ ಬರ. ಲೈಫಲ್ಲಿ ನೋಡದೇ ಇರ್ಬೋದು ಒಂದು ಹೊಸ ಲೋಕ ತೋರಿಸ್ತೀನಿ. కావదండి ఆస్తి యోనిందలే అడికినిందలు ನಿನ್ನ ದಮ್ಮಯ್ಯ ರಾಜ ಬಿಚ್ಚು ಬಿಡು ಬಿಚ್ಚು ಬಿಡು ಒಂದ ಎಂಟದಿಗೆ ಈಗ ಹೊಡಿಬಾರದು. ನಾಯ್ರೆ ಇನ್ನೇ ನಿನ್ನೆಂಟಿಗೆ ಬಂದು ಹೊಡಿಬೇಕಿತ್ತಲ್ಲ, ಅವನು ನನ್ನ ಗಂಡ ನಾನು ಹೊಡಿತಾನೆ. ನಿಮ್ಮಪ್ಪನ ಗಂಟೆ ಇಲ್ಲ ಹೋಗಿದ್ದು, ಏನಾದ್ರೂ ಕನ್ಕೊಂಡು ಬಿಡ್ತೀಯಾ? ನಡೀಲಾ ನಡೀಲಾ ಸಾಕಿ ಹೊಡೆದಾಕ್ಬಿಡು ಮತ್ತೆ ಬಿಡುತ್ತಾನೆ. ದನಕ್ ಬಡಿಯಂಗ್ ಬರ್ದ ಅವನ್ ಕೈ ಸೇದಾಗ ಅವನಿಗೆ ಲಕ್ಷ್ಮ ಬಡಿಯ ಕಾಡ್ನಲ್ಲಿ ಹೋಗ್ಬೇಕಾದ್ರೆ ನಾವು ಕರ್ದು ಸಾಯ್ಬಾರ್ದ. ಗೊತ್ತಾಗ್ತೀಯ ಮುಂದೆ ಈ ಹಳ್ಳಿಯಾಗೆ ದೊಡ್ಡ ಡಾಕ್ಟರ್ ಅವ್ರಂತಲ್ಲ, ಎಲ್ಲಿರೋದವ್ರು? ಯಾವ ನಿಮ್ದು ಯಾರ ಕೈಲೆ? ನಮ್ದು ಓತ್ಲಹಳ್ಳಿ, ಇಲ್ಲಿಂದ ವಸಿ ದೂರ ಐತೆ. ನಮ್ ಗುರು ಕುಸ್ತಿಮಲ್ಲ ಹನುಮಣ್ಣ ಗ್ಯಾನ್ ತಪ್ಪಿದ್ಬಿಟ್ಟವನೆ. 2 ದಿನ ಆಯ್ತು, ಏನೇನು ಔಷಧಿ ಕೊಟ್ಟರು ಪ್ರಯೋಜನ ಆಗ್ಲಿಲ್ಲ. ಈ ಹಳ್ಳಿಯಾಗ ಒಳ್ಳೆ ಡಾಕ್ಟರ್ ಅಂತಲ್ಲ, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವ್ ಹೇಳೋದು ಕೇಳಿದ್ರೆ ಇದು ನಮ್ ಗೌರ್ಮೆಂಟ್ ಡಾಕ್ಟರ್ ತವ ಆಗೋ ಕೆಲಸ ಅಲ್ಲ. ನಿಮ್ಮ ಗುರು ಕಾಯಿಲೆ ವಾಸೆ ಮಾಡೋ ದೊಡ್ಡ ಧನ್ವಂತರಿ ಡಾಕ್ಟರ್ ಅವ್ರೆ. ಅಂತಿಂತ ಡಾಕ್ಟರ್ ಅಲ್ಲ ಕಣಪ್ಪು. ಹೋದ್ ವರ್ಷ ನನ್ ಸ್ವಂತದ ಮೂಳೆ ಮುರಿದಾಗ ಅವರೇ ಕೂರ್ಸಿದ್ದು. ಅವ್ರ ತವ ಹೋಯ್ತಿರೋ? ಹ್ಞೂ ಕಣವ್ವ, ನಮ್ ಗುರು ಕಾಯಿಲೆ ವಾಸಿ ಆದ್ರೆ ಸೈ. ನೀವ್ ಅವ್ರನ್ನ ಡಾಕ್ಟ್ರೇ ಅಂತಂದ್ರೆ ಒಪ್ಪಾಕಿಲ್ಲ. ಅವ್ರನ್ನ ಒಪ್ಸಿ ನಿಮ್ ಗುರು ತವ ಕರ್ಕೊಂಡು ಹೋಯ್ಬೇಕಾದ್ರೆ ಸಾನೇ ಕಷ್ಟ ಐತೆ. ಇರ್ಲಿ ಬಿಡ್ರವ, ನಾವು ಕರ್ಕೊಂಡು ಹೋಯ್ತೀವಿ. ಹಂಗಾರೆ ನಾವೊಂದು ಪಿಲಾನಿ ಹೇಳ್ಕೊಡ್ತೀನಿ. ಯಾರಲ್ಲ ನೀನು? ಏನಣ್ಣ ಇಟ್ ಬೇಗ ಮರ್ದ್ಬಿಟ್ಟೆ. ಹೋದ್ ಸರಿ ಸರಾಯಿ ಅಂಗಡಿಯಾಗೆ ಸಣ್ಣನ ಮನೆ ಜೊತೆ ನೋಡಿರ್ಲಿಲ್ವಾ? ಈ ಹೆಂಗವನ ಸಣ್ಣನ್ಮ ನನ್ ತಾವ ಅರ್ಥ ತಿನ್ನ ಗಾಯ ಎಲ್ಲ ವಾಸಿ ಆಗೈತ? ವಾಸಿ ಆಗೈತೆ. ಆದ್ರೆ ಏನಣ್ಣ ಮಾಡೋದು? ನಮ್ ಗುರಿಗೆ ಲಕ್ವ ಬಿಡೋದು 3 ದಿನದಿಂದ ಗ್ಯಾನಿಂದ ಮಲಗವನೆ. ನೀನ್ ಬಂದು ಔಷಧ ಕೊಡ್ಬೇಕಲ್ಲ. ಏ ಸುಳೆ ಮಕ್ಕಳ, ಔಷಧಿ ಕೊಡಕ್ಕೆ ನಾನೇನ್ ಡಾಕ್ಟರ್ ಅಲ್ಲ. ಅವನು ಮಂಗೆ ಲಕ್ವ ಬಡ್ದೈತೆ. 2 ದಿವಸದಾಗ ನೆಗಲ್ ಬಿದ್ದು ಹೋಯ್ತವನೆ. ಸುಡಾಕೆ ಕಟ್ಟಿಗೆ ಬೇಕಾಯ್ತದೆ. ಒಂದ್ 5 ರೂಪಾಯಿ ಕಮ್ಮಿ ಹಾಕಿ ಕೊಡ್ತೀನಿ, ತಗೊಂಡೋಗಿ. ನಾನು ಔಷಧಿ ಕೊಡ್ತೀನಿ ಅಂತ ಯಾರು ಹೇಳಿದ್ದ? ನಾವು ಕಂಡಿಡಿಗೆ ಬಿಡ್ತೀವ. ಸಾಕವ್ವ ಹೇಳಿದ್ಲು. ಯಾವ ಸಾಕವ್ವ? ಅದೇ ಆಲದ ಮರತವ ಮನೆ ಐತಲ್ಲ, ಅದೇ ಸಾಕವ್ವ. ಹೋದ ವರ್ಷ ಅವಳ ಸೊಂಟದ ಮೂಳೆ ಮುರಿದಾಗ ನೀನೇ ಕುಡಿಸಂತಲ್ಲ. ಹೌದು. ಆದ್ರೆ ಅವಳು ಸೊಂಟ ಸರಿಯಾಗಿ ಕೂಡೈತೆ ಇಲ್ಲೋ ನಂಗ ಅನುಮಾನ. ಇವತ್ ರಾತ್ರಿ ಸರಿಯಾಗಿ ಕೂಡಿಸ್ತೀನಿ. 3 ದಿನ ಆಯ್ತು ಜಾನ್ತೆ ಮಕ್ಕೊಂಡವ್ ನೋಡಪ್ಪ. ಡಾಕ್ಟರ್ ಬತ್ತವ್ರೆ.
ಎಲ್ಲಾದ್ರೂ ನರ ಬಿದ್ದೋಗೈತೆ. ಈ ಕಾಯಿಲೆ ವಾಸಿ ಮಾಡೋದು ಬಹು ಕಷ್ಟ. ಆದ್ರೂ ಮಾಡ್ತೀವಿ. ಆದ್ರೆ ನನ್ ಫೀಸು 100 ರೂಪಾಯಿ ಆಯ್ತದೆ. ಮೊದ್ಲು ದುಡ್ಡು ಮಾಡುದು. ಆಯ್ತಣ್ಣ. ಹಂಗೆ ಒಸಿ ಖಾರದ ಪುಡಿ ತಕೊಂಬನ್ನಿ. ಆಯ್ತಣ್ಣ. ಆಯ್ತಣ್ಣ. ಈಗ ಕಾನೂನು ಕಾಯಿಲೆ ವಾಸಿ ಆಯ್ತದೆ. ಇಲ್ಲ ವಾಸಿ ದೂರ ಹೋಗಿ. ದೂರ ಹೋಗ್ರಪ್ಪ. ಸಾರ್ಲ ತಾನೇ ಗುಣ ಇರು ಡಾಕ್ಟರ್ ಕಂಡ ಇನ್ನು ಈಗ ನಮ್ ಗುರು ವೈನಾಗ್ ಬರ್ತಾವನೆ. ಆನಂದ್, ಸುಮನ್ನ ಮದುವೆ ಆಗ್ತೀಯೇನೋ? ಯಾಕಮ್ಮ, ನಿನ್ನ ಅಭಿಪ್ರಾಯ ಏನು? ನಾನ್ ಬೇಡ ಅಂತೀನಿ. ಎದ್ಮುಂಡೆದೆ, ನೀನ್ ಅವನ್ ಬಿಟ್ಟು ಬೇರೆ ಯಾರನ್ನಾದ್ರೂ ಮದ್ವೆ ಆದ್ರೆ ಈ ಜನ್ಮದಲ್ಲಿ ನಾನು ನಿನ್ ಮುಖ ನೋಡಲ್ಲ. ಎಷ್ಟು ಒಳ್ಳೆ ಮಗು. ಏನು ಬೇರೆಯೊಳಗಿಂತ ಶಿಕ್ಷೆ ಕೊಡಬಾರ್ದಿತ್ತು. ಅವಳಿಗೆ ಮತ್ತೆ ಮಾತು ಬರುತ್ತೋ ಇಲ್ವೋ, ಆದ್ರೆ ನೀ ಮಾತ್ರ ಅವಳ ಕೈ ಬಿಡ್ಬೇಡ, ಗೊತ್ತಾಯ್ತಾ? ಏನು?
ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ. ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ. ನಿನ್ನ ನಗೆಯಲ್ಲಿ ಋತುಗಳ ಕಂಡೆ, ನಿನ್ನ ಒಲವನ್ನು ಅರಿಸುತ್ತ ನಡೆದೆ. ನಿನ್ನ ನಗೆಯಲ್ಲಿ ಋತುಗಳ ಕಂಡೆ, ನಿನ್ನ ಒಲವನ್ನು ಅರಿಸುತ್ತ ನಡೆದೆ. ಓಡಿದೆ ಸೋತು ಹೋದೆ, ಜೊತೆ ಬಂದಾಗ ನಿಂತಾಗ ನೀನು ಕಹಿಯೆಲ್ಲ ಜೇನಾಗದೇನು. ಜೊತೆ ಬಂದಾಗ ನಿಂತಾಗ ನೀನು ಕಹಿಯೆಲ್ಲ ಜೇನಾಗದೇನು. ಬಾಳಿಗೆ ಜೀವ ತಂದೆ, ಬಾಳಿಗೆ ಜೀವ ತಂದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ. ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ. ನಿನ್ನ ತುಟಿಯಲ್ಲಿ ತುಳುಕುವ ಮೌನ, ನನ್ನ ಎದೆಯಲ್ಲಿ ಬರೆದಿದೆ ಕವನ. ನಿನ್ನ ತುಟಿಯಲ್ಲಿ ತುಳುಕುವ ಮೌನ, ನನ್ನ ಎದೆಯಲ್ಲಿ ಬರೆದಿದೆ ಕವನ. ಕಾಡಿದೆ ನೂರು ವಾಸೆ, ನಿನ್ನ ಕಂಡಾಗ ಮಿಂಚಾದ ಮೋಹ. ಎದೆ ಸೋಕಿ ಮೈಯಲ್ಲ ದಾಹ, ನಿನ್ನ ಕಂಡಾಗ ಮಿಂಚಾದ ಮೋಹ. ಎದೆ ಸೋಕಿ ಮೈಯಲ್ಲ ದಾಹ. ಆಸರೆ ನೀಡು ಬಾರೆ, ಆಸರೆ ನೀಡು ಬಾರೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ. ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ. ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ. ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ. ಸುಮಾ, ಸುಮಾ, ಶಂಕರಪ್ಪನವ್ರೆ, ಸುಮಾ, ಸುಮಾ, ಅಪ್ಪ ಇಲ್ವಾ? ಅಮ್ಮ ಗೋಡಂಬಿ ಬರ್ಫಿ ಮಾಡಿಸಿದ್ರು, ನಿನಗೆ ಅಂತ ಕಳಿಸಿದ್ದಾರೆ. ತಗೋ. ಯಾಕೆ ಸುಮ್ಮ, ಏನಾಗಿದೆ? ಮೈಲ್ ಹುಷಾರಿಲ್ವಾ? ಓಹೋ ಡಾಕ್ಟ್ರು, ಊರಿಂದ ಯಾವಾಗ ಬಂದೆ? ನಾನ್ ನಿನ್ನೆ ಬಂದೆ. ತುಂಬಾ ಚೆನ್ನಾಗಿದ್ದಾರಾ? ಹಾ, ಚೆನ್ನಾಗಿದೆ. ಕೂತ್ಕೊಳ್ಳಿ, ಒಂದು ನಿಮಿಷ ಬಂದೆ. ಹಾ. ಈ ಫೋಟೋಗಳು ನೋಡಿದ್ರೇನು? ನೋಡಿ. ಅರೆ, ಇದರಿಂದ ಬಂತು? ನಾವು ಬೆಂಗಳೂರಿಂದ ವಾಪಸ್ ಬಂದು ಮಾರನೇ ದಿವಸವೇ ಚಂದ್ರು ಮೋಟರ್ ಸೈಕಲ್ ಮೇಲೆ ಇಲ್ಲಿಗೆ ಬಂದಿದ್ರು. ಚಂದ್ರು? ಹಾ, ಅದೇನೋ ಪೇಪರ್ ಲೇಖನ ಬರೀತಾ ಇದ್ರಲ್ಲ, ಅದ್ರ ಕೆಲಸ ಮುಗಿಸ್ಕೊಂಡು ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಫೋಟೋ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿದ್ರು. ನೀವಿಲ್ಲ ಅಂತ ಬಹಳ ಬೇಜಾರು ಪಟ್ಕೊಂಡ್ರು ಕೂಡ. ಫೋಟೋಗಳು ಎಷ್ಟು ಚೆನ್ನಾಗಿ ಬಿದ್ದಿದೆ ಅಲ್ಲ? ಅಲ್ಲ,
ಚಂದ್ರು ನಾನು ಬೆಂಗಳೂರಿನಲ್ಲಿ ಸಿಕ್ಕಿದ್ನಲ್ಲ, ಮತ್ತೆ ನಿಂಗೆಲ್ಲಿ ಹೋದ? ಅವತ್ ಸಾಯಂಕಾಲನೇ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಬಹುಶಃ ಹೋಗಿರ್ಬೇಕು. ಒಂದು ನಿಮಿಷ ಬಾಯಿ ಮುಖ ಶುದ್ಧ ಬಿಡ್ತೀನಿ. ಸುಮಾರ್ ಕಾಫಿ ತಗೊಳ್ಳಿ. ತಗೊಳ್ಳಿ. ಸ್ವಾಮಿ, ದಣ್ಯರು ಇಲ್ಲ. ಅಮ್ಮವರು ಹೊಲಕ್ತಾ ಹೋಗವ್ರೆ. ಬಳತಾಯ್ತಾ? ಹೌದು ಸ್ವಾಮಿ. ಸರಿ. ಯಾರು? ನಮ್ಮಮ್ಮನಿಗೆ ನೀ ಎಷ್ಟು ಇಷ್ಟ ಆಗಿದೆ ಗೊತ್ತಾ? ನಾನೆಲ್ಲ ಹೇಳ್ಬಿಟ್ಟೆ. ನಿನ್ನನ್ನು ಬಿಟ್ಟು ನಾನೇನಾದ್ರೂ ಬೇರೆ ಹುಡುಗಿನ ಮದುವೆ ಆದ್ರೆ ಜೀವನದಲ್ಲಿ ನನ್ನ ಮುಖಾನೇ ನೋಡಲ್ಲ ಅಂದ್ಬಿಟ್ರು. ಯಾಕೆ ಸುಮ್ಮ ಒಂಥರ ಇದೆಯಾ? ಸುಮ್ಮ ಆಯ್ತು ಹೋಗೋಣ. ಏನಿಲ್ಲ, ಹೋಗೋಣ. ಅಲ್ಲ ಸುಮಾ, ಈ ಚಂದ್ರ ಇದಕ್ಕಿದ್ದ ಹಾಗೆ ಯಾಕೆ ಬಂದ, ಇದಕ್ಕಿದ್ದ ಹಾಗೆ ಯಾಕೆ ಹೋದ ಅಂತ ನಾನು ಒಂದು ಗೊತ್ತಾಗ್ತಾ ಇಲ್ಲ. ಅವನು ಬೆಂಗಳೂರಿನಲ್ಲಿ ಸಿಕ್ಕಾಗ ಕೂಡ ಅವನು ನನಗೆ ಇಲ್ಲಿ ಬರೋ ವಿಷಯ ಹೇಳೇ ಇಲ್ಲ. ಸುಮಾ, ನಿನಗೆ ಬಿಡಕ್ಕಾಗಲ್ಲ ಮರಿ. ಕೂತ್ಕೋಬೋದಾ? ಸುಮಾ, ನಾವು ಬೆಂಗಳೂರಿನಿದ್ದಾಗ ಬುಕ್ ಶಾಪಿಗೆ ಹೋಗಿರಲ್ವಾ? ಅಲ್ಲಿ ಭೈರಪ್ಪನವ್ರ ಕಾದಂಬರಿ ಬಂದ್ರೆ ಕಳಿಸ್ಬಿಡಿ ಅಂತ ಹೇಳಿದ್ವಿ, ಕಳಿಸಿದಾರ ನೋಡಿ. ಸುಮಾ, ನಮ್ಮ ಹತ್ರ ಯಾಕೆ ಹೀಗೆ ವರ್ತಿಸ್ತಾ ಇದೆಯಾ? ಬೆಂಗಳೂರಿನ ಬಂದಾಗಿ ನಾನು ನೋಡ್ತಾ ಇದ್ದೇನೆ. ಮೊದಲು ಎಷ್ಟು ಹುರುಪು, ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ವಿ. ನೋಡಿದ್ರೆ ಯಾರೋ ಇಷ್ಟವಿಲ್ಲದ ಪರಿಚಯ ವ್ಯಕ್ತಿಯನ್ನು ನೋಡಿದ ಹಾಗೆ ದೂರ ಹೋಗ್ತಿದ್ಯಾ? ಯಾಕೆ? ಇದಕ್ಕಿದ್ದಾಗ ಏನಾಯ್ತು ನಿನಗೆ? ನಮ್ಮ ಈ ಸಂಬಂಧ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಮ ಮನೆಗೆ ಬರೋದು ಇಷ್ಟ ಇಲ್ದಿದ್ರೆ ಹೇಳು, ನಾ ಖಂಡಿತ ಬರಲ್ಲ.
ನಿಜಾನಪ್ಪ ಇದು? ಏನೋ ಸರ್? ಹೊಡ್ಗಲ್ತಾವ ಹೊದನಾಗ ಸಿಕ್ತು ದಣರ. ಇದು ಚಂದ್ರು ಅವ್ರ ಬ್ಯಾಗ್. ಕೋಡ್ಗಳ ಹತ್ರ ಹಾಗೆ ಬಂತು, ಮತ್ತೆ ಕೋಡ್ಗಳ ಹತ್ರ ಹಾಗೆ ಬಂತಿದ್ದ. ಇಲ್ಲ ಬುದ್ಧಿ, ಯಾರೂ ಇರ್ಲಿಲ್ಲ. ಯಾವ ನೋಡಿದ್ರೆ ಬ್ಯಾಗಲ್ಲಿ ಬಿದ್ಬಿಟ್ಟು ತಾನೇ ದಿನ ಕಾಣ್ತೈತೆ. ಅಮ್ಮ, ಇದು ಏನ್ ಕತೆ ಅಂತ ಚಂದ್ರು ಕ್ಯಾಮ್ರಾ ಬ್ಯಾಗು ಕೋಡ್ಗಳ ಹತ್ರ ನಡ್ಸಲು ಸಿಕ್ತಂತೆ. ಅವ್ರು ಯಾಕೆ ಅಲ್ಲಿಗೆ ಹೋದ್ರು? ಫೋಟೋ ತೆಗೆಯಕ್ಕೆ ಹೋಗಿರ್ಬೇಕು. ಆದ್ರೆ ಈ ಕ್ಯಾಮ್ರಾ ಬ್ಯಾಗನ್ನು ಅಲ್ಲೇ ಬಿಟ್ಟು ಹೋಗೋದಕ್ಕೆ ಕಾರಣ ಏನೋಪ್ಪ, ಒಂದು ಅರ್ಥವಾಗ್ತಾ ಇಲ್ಲ ನನಗೆ. ರಾಜ, ಇದೇ ಆಸ್ಪತ್ರೆ, ಡಾಕ್ಟರ್ ಒಳಗಿರ್ತಾರೆ, ಹೋಗಿ. ಚಂದ್ರು ಅವ್ರು ನಿಮ್ಗೆ ಗೊತ್ತಾ? ಯಾವ ಚಂದ್ರು? ಅದೇ ನಿಮ್ ತಾಯಿಯವ್ರಿಗೆ ಹುಷಾರಿಲ್ದೆ ಬೆಂಗಳೂರಲ್ಲಿದ್ದಾಗ ನೋಡಕ್ ಬಂದಿದ್ರಂತಲ್ಲ. ಹಾ ಗೊತ್ತು ಹೇಳಿ. ಚಂದ್ರು ನನಗೆ ಸುಮಾರು 1 ವರ್ಷದಿಂದ ಪರಿಚಯ. ಆಗಾಗ ನಾನು ವರ್ಕ್ಶಾಪಿಗೆ ಬಂದು ಕಾರ್ ರಿಪೇರಿ ಮಾಡ್ಕೊಂಡು ಹೋಗ್ತಿದ್ರು. 2 ವಾರದ ಹಿಂದೆ ನನ್ನ ಹತ್ರ ಬಂದು ಅರ್ಜೆಂಟ್ ಆಗಿ ನಂದಿ ಹಿಲ್ಸ್ ಹೋಗ್ಬೇಕಾಗಿತ್ತು, 2 ದಿನದ ಮಟ್ಟಿಗೆ ಮೋಟರ್ ಬೈಕ್ ಕೊಡ್ತೀನಿ ಅಂತ ಕೇಳಿದ್ರು. ಬೇಗ ವಾಪಸ್ ತಂದು ಕೊಡ್ತಾರಲ್ಲ ಅಂತ ಕೊಟ್ಟೆ. ಆದ್ರೆ 2 ದಿನ ಹೋಗಿ 2 ವಾರ ಆದ್ರು ಮೋಟರ್ ಬೈಕ್ ಇಲ್ಲ, ಆಸಾಮಿನೇ ಇಲ್ಲ. ಚಂದ್ರು ಊರೂರು ಅರಿಯೋ ಮನುಷ್ಯ. ನಿಮ್ಮ ಹತ್ರ ಏನಾದ್ರು ಬಂದಿದ್ನಾ ಸರ್? ನೀವು ಹೇಳೋದೆಲ್ಲ ಕೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ನಾನು ಬೆಂಗಳೂರಿನಲ್ಲಿದ್ದಾಗ ಚಂದ್ರು ಮೋಟರ್ ಬೈಕ್ ತಗೊಂಡು ಇಲ್ಲಿಗೆ ಬಂದಿದ್ದಂತೆ. ಆಗ ನನಗೆ ಸಿಗ್ಲಿಲ್ಲ. ಅದೇ ದಿನ ವಾಪಸ್ ಹೊರಟು ಹೋದ್ನಂತೆ. ಎಲ್ಲಿ ಅಂತ ಗೊತ್ತಿಲ್ಲ. ಸರ್, ನೀವೇನೋ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಕೇಳ್ತೀನಿ. ಚಂದ್ರು ನೀವು ತುಂಬಾ ಕ್ಲೋಸ್ ಫ್ರೆಂಡಾ ಸರ್? ಹಾಗೇನಿಲ್ಲ, ನಾವು ಕಾಲೇಜಿನಲ್ಲಿ ಒಟ್ಟಿಗೆ ಸೇರಿ ಓದ್ತಾ ಇದ್ವಿ ಅಷ್ಟೇ. ಒಂದು 2 ವಾರದ ಹಿಂದೆ ಯಾವುದೋ ಮ್ಯಾಗಝೀನಿಗೆ ಬರಬೇಕು ಅಂತ ಇಲ್ಲಿ ಬಂದಿದ್ದಂತೆ. ಆಮೇಲೆ ಬಂದು ಮೀಟ್ ಮಾಡಿದ್ದ. ಬಡ್ಡಿ ನನ್ನ ಮಗ. ನಂಗೂ ಈಚೆ ಗೊತ್ತಾಯ್ತು ಸರ್, ಆ ಮನುಷ್ಯನ ಕ್ಯಾರೆಕ್ಟರ್ ಸರಿ ಇಲ್ಲ. ಒಬ್ಬೊಬ್ಬರ ಹತ್ರ ಒಂದೊಂದು ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುಗ್ತಾನೆ. ಪಕ್ಕ 420 ಸರ್. ಬೇಜಾನ್ ಸ್ನೇಹಿತರಿಗೆ ಮೋಸ ಮಾಡಿದ್ದಾನೆ. ಅವನು ಈ ತರ ಮನುಷ್ಯ ಅಂತ ಗೊತ್ತಿದ್ರೆ ನಾನು ಅವನಿಗೆ ಮೋಟರ್ ಬೈಕೇ ಕೊಡ್ತಿರ್ಲಿಲ್ಲ ಸರ್. ಚಂದ್ರು ಈ ತರ ಇದಾನಂತೆ ನನಗೂ ಗೊತ್ತಿರ್ಲಿಲ್ಲ. ಆಗಿದ್ದಾಗ ಹೋಯ್ತು. ನಿಮ್ಮ ಹೆಸರು ಏನ್ರಿ? ಜೇಮ್ಸ್. ಜೇಮ್ಸ್. ಚಂದ್ರು ಈ ಕಡೆ ಏನಾದ್ರೂ ಬಂದ್ರೆ ಅಥವಾ ಒಂದು ಮೋಟರ್ ಸೈಕಲ್ ಪತ್ತೆ ಆದ್ರೆ ನಾನು ನಿಮಗೆ ಕೂಡಲೇ ತಿಳಿಸ್ತೇನೆ. ಓಕೆ, ನೀವು ನಿಮ್ಮ ಅಡ್ರೆಸ್ ಕೊಟ್ಟು ಹೋಗಿರಿ. ಹಾಗೆ ನಿಮ್ಮ ಮೋಟರ್ ಸೈಕಲ್ ನಂಬರ್ ಇದೆಯಲ್ಲ, ಅದು ಕೊಡಿ. ಆಗ್ಲಿ. ನರಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕಪಾಟ್ನಲ್ಲೇ ಇಟ್ಟಿದ್ದೀನಿ. ಬ್ಯಾಗ್ನಲ್ಲಿರೋ ಸಾಮಾನುಗಳೆಲ್ಲ ಹಾಗೆ ಇದೆ. ಇದೇನು ವಿಚಿತ್ರ, ಇಲ್ಲೇ ಇಟ್ಟಿದ್ದಿಲ್ಲ. ಸುಮಾ ನಾನು ಮಾತು ಹೇಳ್ಬಿಡ್ತೀನಿ. ಸುಮಾ, ನಿನ್ನೆ ಚಂದು ಬ್ಯಾಗ್ ತಂದು ಕಪಾಟ್ನಲ್ಲಿ ಇಟ್ಟಿದ್ದೆ. ನೀನೇನಾದ್ರು ಬೇರೆ ಕಡೆ ತೆಗೆದಿಟ್ಟಿದೆಯೇನು? ಏನು ಹೇಳ್ತು? ಈ ಕಪಾಟ್ನಲ್ಲಿ ಇಟ್ಬಿಡ್ತೀನೋ? ಅಷ್ಟೇ, ನಿನ್ನೆ ನರ್ಸ ತಂದ್ಕೊಟ್ಟು ಬ್ಯಾಗನ್ನ ಇಲ್ಲೇ ಇಟ್ಟಿದ್ದೆ. ಆದ್ರೆ ಈಗಿಲ್ಲ. ಸುಮಾನ್ ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ ಇದೇನು ಕಥೆ ಅಂತ.
ಲಾರಿಗಳ ಸವಾರಿ ಎಟ್ಲ ಕಡೆ ಹೊರಟಿದ್ದು ಬಹಳ ದಿವಸದಿಂದ ಕಾಣಿಸ್ತಾನೆ ಇಲ್ವಲ್ಲ? ಒಳ್ಳೆ ಆಚೆ ಬದಿಯಲ್ಲಿ ಕಾನ್ಸ್ಟೇಬಲ್ ಮಾಧವನ ಉಂಡಲ್ಲ, ಹೌದಾ? ಅವರನ್ನ ಒಂಚೆ ನೋಡಬೇಕಿತ್ತು. ಏ ಲಾರಿ, ಮಾಧವನ್ ನೋಡಕ್ ಹೋಗ್ತಿದ್ಯಾ ಇಲ್ಲ ಮಾಧವನ್ ಮಗನ? ನಾನು ಬ್ರಹ್ಮಚಾರಿ ಅಲ್ಲ. ಸುಮಾ, ನೀ ನನ್ನ ಹತ್ರ ಮುಚ್ಚುಮರೆ ಮಾಡುವುದಲ್ಲ ಅಂದ್ರೆ ನಾವೊಂದು ವಿಷಯ ಕೇಳ್ತೀನಿ. ಅಪ್ಪ ಕಪಾಟ್ನಲ್ಲಿ ಚಂದ್ರನ್ ಕ್ಯಾಮ್ರಾ ಬ್ಯಾಗ್ ಇಟ್ಟಿದ್ರಂತಲ್ಲ, ಎಲ್ಲಿ ಹೋಯ್ತು? ಚಂದ್ರು ಇದಕ್ಕಿದ್ದ ಹಾಗೆ ಕಾಣೆಯಾಗಿದ್ದಾನೆ. ಅವನ ಕ್ಯಾಮ್ರಾ ಬ್ಯಾಗು ಕೋಡ್ಗಲ್ ಹತ್ರ ಸಿಕ್ಕಿದೆ. ಇವತ್ತು ಹೊಳೆಯಲ್ಲಿ ಜಡ್ಜಿ ಹೋಗಿರೋ ಅವನ ಮೋಟರ್ ಬೈಕ್ ಕೂಡ ಪತ್ತೆ ಆಗಿದೆ. ಚಂದ್ರಿಗೆ ಏನಾಗಿದೆ ಅಂತ ನಿನಗೆ ಗೊತ್ತಿರಬೇಕು. ಯಾಕೆ ನಂಗೆ ಹೇಳಲ್ಲ? ಸುಮಾ, ನಿನ್ನ ಮನಸ್ಸನ್ನು ಯಾವುದೋ ವಿಷಯ ಕುರಿತಾ ಇದೆ, ಆದ್ರೆ ಅದನ್ನು ಬಚ್ಚಿಟ್ಟುಕೊಳ್ಳೋದ್ರಿಂದ ಯಾರಿಗೂ ಕ್ಷಮಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನಿಂದ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತೀಯಾ? ಸರಿ, ದೂರ ಹೋಗ್ಬೇಡ ಅನ್ನೋದಕ್ಕೆ ನಾನೇ. ಆದ್ರೆ ನನ್ನಿಂದ ಯಾಕೆ ದೂರ ಹೋಗ್ತಿದ್ಯಾ? ನಂಗೆ ಇನ್ನೇನ್ ತಪ್ಪಾಗಿದೆ? ಸುಮಾ, ನಾನು ನಿನ್ನ ತಿಳಿಸ್ತಾ ಇಲ್ಲ. ಆದ್ರೆ ಚಂದ್ರನ ವಿಷಯ ಈಗ ನನಗೆ ತಿಳಿಸ್ತಾ ಇದ್ರೆ ನಾಳೆ ಪೊಲೀಸರು ಒಂದು ಪ್ರಶ್ನೆ ಹಾಕಿದಾಗ ಎಲ್ಲರಿಗೂ ತೊಂದರೆ ಆಗ್ತದೆ. ನಾನು ಬೆಂಗಳೂರಿನಲ್ಲಿದ್ದಾಗ ಚಂದ್ರು ಇಲ್ಲಿ ಬಂದಿದ್ದ. ಬನ್ನಿ ಬನ್ನಿ. ಏನ್ ಡಾಕ್ಟ್ರೆ ಈ ಕಡೆ? ನಿಮ್ ನೋಡೋಣ ಅಂತ ಬಂದೆ. ಒಂದು ನಿಮಿಷ ಬಂದೆ. ಏನ್ ಸಮಾಚಾರ? ಶಂಕರಪ್ಪನವ್ರೆ, ಇತ್ತೀಚೆಗೆ ನಮ್ಮ ಸುತ್ತ ಕೆಲವು ವಿಚಿತ್ರವಾದಂತಹ ಘಟನೆಗಳು ನಡೀತಾ ಇವೆ. ಚಂದ್ರು ಇದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದಾನೆ. ಹೋದ ವಾರ ಕೋಡ್ಗಲ್ಲಿನ ಹತ್ರ ಸಿಕ್ಕಿದ ಒಂದು ಕ್ಯಾಮೆರಾ ಬ್ಯಾಗು ಮತ್ತೆ ನಿಮ್ಮನೆಯಿಂದ ಕಾಣೆಯಾಗಿದೆ. ಇವತ್ತು ನದಿಯಲ್ಲಿ ಜಡ್ಜ್ ಹೋದ ಒಂದು ಮೋಟರ್ ಸೈಕಲ್ ಸಿಕ್ಕಿತ್ತು, ಅದು ಕೂಡ ಚಂದ್ರಂದೆ. ಅವನು ಏನಾಗಿರ್ಬೋದು? ಶಂಕರಪ್ಪನವ್ರೆ, ನನಗನ್ನಿಸ್ತಾ ಇದೆ ನಮ್ಮೆಲ್ಲರ ಹಿತಕ್ಕಾಗಿ ನಾವೆಲ್ಲರೂ ಸೇರಿ ಕೆಲವೊಂದು ವಿಷಯಗಳನ್ನು ಮಾತಾಡಬೇಕಾಗಿದೆ. ಅದಕ್ಕೆ ಮತ್ತೆ ಈಗಲೇ ಮಾತಾಡ್ಬಿಡೋಣ. ಇವತ್ತು ಬೇಡ, ಇವತ್ತು ನನ್ಗೆ ಸ್ವಲ್ಪ ಕೆಲಸ ಇದೆ. ಭಾನುವಾರ ನಾನು ನಿಮ್ಮನೆಗೆ ಬಂದ್ಬಿಡ್ಲ? ಭಾನುವಾರ ನಾನು ಅಡಿಕೆ ಲೋಡ್ ಮಾಡ್ಕೊಂಡು ಪೇಟೆಗೆ ಹೋಗ್ಬೇಕಾಗಿದೆ. ಹಾಗಾದ್ರೆ ಪೇಟೆಯಿಂದ ಕೆಲಸ ಮುಗಿಸಿ ಸಾಯಂಕಾಲ ವಾಪಸ್ ಬರ್ತಿರಲ್ಲ? ಹಾಗಾದ್ರೆ ಪೇಟೆಯಿಂದ ಬೇಗ ಬಂದ್ಬಿಡ್ತೇನೆ. ಸರಿ, ಹಾಗಾದ್ರೆ ನಾನು ಸಾಯಂಕಾಲನೇ ಬರ್ತೇನೆ.
ಏಮ್ಸ್ಗೆ ಮೋಟರ್ ಸೈಕಲ್ ಮದ್ದೆ ಆಗಿದೆ ಅಂದ. ಭದ್ರ ಬರದ್ರ? ಬರೆದಿದ್ದಾನೆ. ಚಂದ್ರು ಅವ್ರನ್ನ ಯಾರು ಹೊಲ ಮಾಡಿದ್ದಾರೆ ಅಂತ ನನಗೆ ಗ್ಯಾರಂಟಿ. ಹೋಗು, ನೀನ್ ಕೆಲಸ ಮಾಡು. ಹೋಗ್. ಏನರ್ಥ ಮತ್ತೆ ಅಡಕೆನೆಲ್ಲ ಗಾಡಿ ಲೋಡ್ ಮಾಡ್ಕೊಂಡು ಶೆಣೆ ಅಂಗಡಿಗೆ ಬಂದ್ಬಿಡು. ನಾ ಮುಂದೆ ಹೋಗಿರ್ತೀನಿ. ಆಯ್ತಾ? ಏನಮ್ಮ ಕುಂಕುಮ ಬೇಕಾ? ತಂದ್ಕೊಡ್ತೀನಿ. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ನಾನು ಬಂದ್ಬಿಡ್ತೀನಿ. ಮನೆ ಕಡೆ ಹುಷಾರಾಗಿರೋ. ಬಂದ್ಬಿಡ್ತೀನಿ. ಸುಮಾ, ಆ ಶೆಣೆ ಮಧ್ಯಾಹ್ನ 2 ಗಂಟೆಗೆ ಅಂಗಡಿಗೆ ಬಂದ. ಅವನತ್ರ ವ್ಯಾಪಾರ ಮಾಡಿ ಲೆಕ್ಕ ಮುಗಿಸೋ ಹೊತ್ತಿಗೆ ನನಗೆ ಅರ್ಧ ಜೀವ ಹೊರಟೋಯ್ತು. ಕೆಸರಿನಲ್ಲಿ ಒಂದು ಪೈಸೆ ಬಿದ್ರೆ ಅದು ನಾಲ್ಗೆಲ್ ಹೆಕ್ ತೆಗೆಯೋ ಪಿನಾರಿ ಶೆಣೆ ಅವನು. ಸುಮಾ, ಸುಮಾ,
ಗೌಡ್ರೆ, ನಿನ್ನೆ ರಾತ್ರಿ ನೀವು ಇಲ್ಲಿಗೆ ಬಂದಾಗ ಎಷ್ಟೊತ್ತಾಗಿತ್ತು? 8:15 ಇರಬೇಕು ಸ್ವಾಮಿ. ಅಷ್ಟೊತ್ತಿಗೆ ನೀವು ಬರೋದಕ್ಕೆ ಏನ್ ಕಾರಣ? ಯಾವಾಗ ನಾರ ಈ ಕಡೆ ಬರ್ತಿರ್ತೀವಿ. ನಾನು ಶಂಕರು ಜೊತೆಗೆ ಆಡ್ಕೊಂಡ್ ಬೆಳೆದವ್ ಸ್ವಾಮಿ. ಹೋದ್ ಸಲ ತೋಟದ ತಾವ ಸಿಕ್ತವನು ಅಡಕೆ ಮಂಡಿಗೆ ಹೋಯ್ತಾ ನಿಂತ ಹೇಳ್ದ. ಹಂಗೆ ಶಿವಮೊಗ್ಗದಾಗ ಅಡಕೆ ರೇಟ್ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹಿಂಗೇನಾರ ಆಯ್ತದೆ ಅಂತ ನಂಗೆ ಮೊದ್ಲೇ ಗುಮಾನಿ ಇತ್ತು ಇನ್ಸ್ಪೆಕ್ಟ್ರೆ. ನಮ್ ಶಂಕರಿಗೆ 1 ಅಲ್ಲ 10 ಸಲ ಹೇಳಿದ್ದೆ, ಆ ಡಾಕ್ಟರ್ ಸವಾಸ ಮಾಡಬೇಡ, ಅವನು ಹಸು ಏಸದ ಹುಲಿ ಅಂತ. ಆದ್ರೆ ನನ್ನ ಮಾತು ಕೇಳಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಗೌಡ್ರೆ, ಕಾನೂನು ತನ್ನ ಕೆಲಸ ಮಾಡ್ತದೆ. ನಿಮ್ ಸ್ಟೇಟ್ಮೆಂಟ್ ತಗೊಂಡಾಯ್ತು, ನೀವಿನ್ ಹೋಗ್ಬಹುದು. ಏ ನರ್ಸ, ಬಾಯ್ಲಿ. ನಿನ್ನೆ ರಾತ್ರಿ ಕಾಡ್ನಲ್ಲಿ ಬರ್ತಾ ಇದ್ದಾಗ ಯಾರನ್ನೂ ಅಟ್ಟಿಸ್ಕೊಂಡು ಹೋದೆ ಹಂಗಿಲ್ಲ, ನೀನೆಲ್ಲಿಂದ ಬರ್ತಾ ಇದ್ದೆ? ಪ್ಯಾಟರ್ನ್ ಬಂದಾಕೆ ಹೊಲಕ್ ನೀರ್ ಕಟ್ ಬಾ ಅಂತ ದಣಿಯರ್ ಹೇಳಿದ್ರ ಬುದ್ಧಿ. ಹೊಲಕ್ ನೀರ್ ಕಟ್ ಬರೋದಕ್ಕೆ ಸಾನೆ ಹೊತ್ತಾಗಿತ್ತು. ಈ ವಾಚು ಡಾಕ್ಟರ್ದು ಅಂತ ನಿನ್ಗೆ ಹೇಗೆ ಗೊತ್ತು? ಅವ್ರ ಕೈಯಾಗೆ ಕಟ್ಟಿದ್ದನ್ನ ನಾನ್ ನೋಡಿದೀನಿ ಬುದ್ಧಿ. ಈ ಗಡಿಯಾರ ನಮ್ ಡಾಕ್ಟರ್ ನೋಡ್ದು ಅನ್ನೋದ್ರಾಗ ಅನುಮಾನ ಇಲ್ಲ ಸಾಹೇಬ್ರೆ. ಹೋದ್ ಸಲ ಸಿಟಿಂದ ಬಂದ ಮ್ಯಾಕೆ ಇದನ್ನ ಅವ್ರ ಕೈಯಾಗ ಸಾನೆ ಸಲ ನಾನೇ ನೋಡಿನ್ ಸ್ವಾಮಿ. ನರ್ಸ, ಈ ಮನೆ ಇನ್ಯಾರ್ಯಾರು ಬರ್ತಾರೆ? ಬೂದ ಬರ್ತಾನೆ ಬುದ್ಧಿ. ಹೌದಾ? ಯಾರವನು? ನಮ್ಮಳ್ಳಿ ಮಾರಿಗುಡಿ ಪೂಜಾರಿ, ಅವನೊಬ್ಬ ಅರೆ ಹುಚ್ಚ ಸಾಹೇಬ್ರೆ. ಎಲ್ಲಿ ಆ ಬೂದ? ಕರ್ಕೊಂಡ ಅವನ. 4 ದಿವಸದಿಂದ ಬೂದ ಈ ಹಳ್ಳ ಕಾಣಿಸಕ್ಕೆ ಇಲ್ಲ ಬುದ್ಧಿ. ಇಷ್ಟೊತ್ತಾದ್ರು ಸುಮ್ಮ ಮನೆಗೆ ಜ್ಞಾನನೇ ಬಂದಿಲ್ಲ. ಡಾಕ್ಟರ್ ಆನಂದ್, ಈ ವಾಚ್ ನಿಮ್ದು ತಾನೆ? ಇದೆಲ್ಲಿ ಸಿಕ್ತು? ಇದು ಎಲ್ಲಿ ಸಿಕ್ತು ಅನ್ನೋದು ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರಬೇಕು ಡಾಕ್ಟರ್. ಶಂಕರಪ್ಪನವರನ್ನು ಕೊಲೆ ಮಾಡಿದ್ದಕ್ಕಾಗಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೇವೆ. ಅರೆಸ್ಟ್ ಹಿಮ್. ನಾಯಕ್, ಅವಳಿಗೆ ಪ್ರಜ್ಞೆ ಬರೋವರೆಗೂ ನೀ ಇಲ್ಲೇ ಇರು, ಎಲ್ಲಿ ಹೋಗ್ಬೇಡ, ಸರಿಯಾಗಿ ನೋಡ್ಕೊ. ಕಬ್ಬಿನ ಸಲಾಕೆ ಹಿಡಿದು ನಿಂತಿದ್ದು ನಿಜ, ಆದ್ರೆ ನಾನು ಶಂಕರಪ್ಪನವ್ರ ಕೊಲೆ ಮಾಡಲ್ಲ. ಶಟಪ್. ಮತ್ಯಾರು ನಾನ್ ಮಾಡಿದ್ನ? ಯಾರ ಹತ್ರ ಹೇಳ್ತಿದ್ರಿ? ನೀವು ಕೊಲೆ ಮಾಡಿದ್ದನ್ನ ಕಾಳೇಗೌಡರು ನೋಡಿ ಊರ್ ಜನರನ್ನೆಲ್ಲ ಕರ್ಕೊಂಡ್ ಬರೋ ಅಷ್ಟರಲ್ಲಿ ನೀವಲ್ಲಿಂದ ತಪ್ಪಿಸ್ಕೊಂಡ್ರಿ. ನಿಮ್ಮ ಸೈಕಲ್ ಮಾತ್ರ ಅಂಗಳದಲ್ಲಿತ್ತು. ಕಾಡಿನಲ್ಲಿ ನೀವು ಓಡ್ತಿದ್ದನ್ನ ನೋಡಿದ ನರ್ಸ ಅಟ್ಟಿಸ್ಕೊಂಡು ಬಂದ. ನೀವ್ ಸಿಕ್ಲಿಲ್ಲ ನಿಜ. ನಿಮ್ ಕೈಯಿಂದ ಜಾರ್ ಬಿದ್ದ ವಾಚು ನರ್ಸನಿಗೆ ಸಿಕ್ತು. ಶಂಕರಪ್ಪನ ಕೊಲೆ ಮಾಡಲಿಲ್ಲ ಅಂತೀರಿ. ಹಾಗಾದ್ರೆ ಕೊಲೆಯಾದ ಜಾಗದಿಂದ ತಪ್ಪಿಸ್ಕೊಂಡು ಓಡ್ ಹೋಗುವ ಅಗತ್ಯವಾದ್ರೂ ಏನಿತ್ತು ಅಂತ? ನಾನು ಕೊಲೆಯಾದ ಜಾಗದಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ಲಿಲ್ಲ. ಎರಡು ತಿಂಗಳ ಹಿಂದೆ ಬೆಂಗಳೂರಿನಿಂದ ಚಂದ್ರು ಅಂತ ನನ್ನೊಬ್ಬ ಸ್ನೇಹಿತ ನಾನು ನೋಡೋದಕ್ಕೆ ಬಂದಿದ್ದ. ಅವನನ್ನು ನಾನು ಶಂಕರಪ್ಪನವ್ರ ಮನೆಗೂ ಕರ್ಕೊಂಡು ಹೋಗಿದ್ದೆ. ಆದ್ರೆ 2ನೇ ಸಲ ಹಳ್ಳಿಗೆ ಬಂದವನು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದ. ಅವತ್ತು ಶಂಕರಪ್ಪನವ್ರ ಜೊತೆ ಶಂಕರಪ್ಪನವ್ರೆ ಕತ್ತಲಲ್ಲೇ ಒಳಗೋದೆ. ಯಾವುದಕ್ಕೂ ಡಿಕ್ಕಿ ಹೊಡೆದೆ. ನನ್ನ ಕಾಲಿಗೆ ಬಿದ್ದ ವಸ್ತು ಏನು ಅಂತ ಬಾಗಿ ಹೆಕ್ಕಿ ನೋಡಿದೆ. ಅಷ್ಟರಲ್ಲಿ ಕಾಳೆಗೌಡ್ರೆ, ಕಾಳೆಗೌಡ್ರೆ, ಇಲ್ಲಿ ಹೋಗ್ಬೇಡಿ, ಇಲ್ಲೇನೋ ಅನಾಹುತ ಆಗಿದೆ. ಕಾಳೆಗೌಡ್ರೆ, ಸುಮಾ, 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 ಸುಮಾ,
ಸರ್ ಸರ್ ಬೇಗ ಕ್ಲಿನಿಕ್ಗೆ ಬಾ. ಬೆಳಗ್ಗಿನ ತನಕ ಸುಮಾರು ಪ್ರಜ್ಞೆ ಬರಲಿಲ್ಲ. ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತು. ಆಹಾ, ಬಹಳ ಚೆನ್ನಾಗಿ ಕತೆ ಹೇಳ್ತೀರಾ ಡಾಕ್ಟರ್. ನಿಮ್ ಕತೆಗೆ ಯಾರಾದ್ರೂ ಸಾಕ್ಷಿ ಇದ್ದಾರಾ? ಯಾಕಮ್ಮ ಇಲ್ಲಿ ಬಂದ್ರಿ? ನಮ್ಮ ದನಿಯವ್ರನ್ನ ಕೊಲೆ ಮಾಡಿದವ್ರು ಯಾರು ಅಂತ ಹೇಳಕ್ ಬಂದವ್ರೆ ಬುದ್ಧಿ ಪುಟ್ಟಾಯಿ. ಅದೇನ್ ಹೇಳ್ಬೇಕು ಹೇಳಿ. ಇನ್ಸ್ಪೆಕ್ಟರ್, ಸುಮಾರು ಮಾತು ಬರಲ್ಲ. ಬರೆಯೋಕ್ ಬರುತ್ತೇನಮ್ಮ? ಚಂದ್ರುವಿನ ಸ್ನೇಹಶೀಲ ಸ್ವಭಾವದ ಹಿಂದೆ ವಿಷ ಸರ್ಪವೊಂದು ಅಡಗಿದೆ ಎಂದು ನನಗೆ ಊಹಿಸಲು ಸಾಧ್ಯವಾಗಲಿಲ್ಲ. ಚಂದ್ರು ನನ್ನನ್ನು ಯಾಣಕ್ಕೆ ಕರೆದಾಗ ಅವನು ಒಳ್ಳೆಯವನು ಎಂದು ನಂಬಿ ಅವನ ಜೊತೆ ಹೋದೆ. ಅಂದು ಪಾಪುಟ್ಟಾಯಿ, ಅವನ್ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಆಗೈತೆ. ಬಾವಾ ಬಾ, ಅಲ್ಲಿದ್ಕೊಂಡು ಏನ್ ಮಾಡ್ತಿ? ಬಾ ಬಾ. ಬೂದ ಜೇನು ಹುಟ್ಟು ತೆಗೆಯಲು ಕೋಡುಗಲ್ಲಿನ ಹತ್ತಿರದ ಕಾಡಿಗೆ ಬಂದಿರದಿದ್ದರೆ ನನ್ನ ಬದುಕಿನ ಕಥೆ ಬೇರೆಯೇ ಆಗಿರುತ್ತಿತ್ತು. ನೀವಿಲ್ಲೇ ನೆಳ್ಳ ಕುಂತೀರಿ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಹೇಳಿ ಹೋಗವ, ಬನ್ನಿ. ಹಾ, ನಡೆದ ಸಂಗತಿನ ಯಾರು ತಾವು ಹೇಳಕ್ ಹೋಗ್ಬೇಡಿ. ದಣಿಯವ್ರಿಗೂ ಹೇಳ್ಬೇಡಿ, ಡಾಕ್ಟರ್ಗೂ ಹೇಳ್ಬೇಡಿ. ಬಾಕಿ ವಿಷಯ ನಾನ್ ನೋಡ್ಕೋತೀನಿ. ಹಾ, ಬನ್ನಿ ಹೋಗವ. ಆನಂದ್ ತುಂಬಾ ಒಳ್ಳೆಯವರೆಂದು ನನಗ್ ಗೊತ್ತು. ಆದ್ರೆ ಬೂದ ಅವರನ್ನ ನಂಬಲಿಲ್ಲ. ಆನಂದ್ ಮನೆಗ್ ಬಂದಾಗ್ಲೆಲ್ಲ ಅವರನ್ನ ದೂರದಿಂದ ಹಿಂಬಾಲಿಸ್ತಿದ್ದ. ಚಂದ್ರುವಿನ ಬಗ್ಗೆ ಎಲ್ಲರೂ ಮರೆತಿದ್ದಾರೆಂದು ಭಾವಿಸಿದ್ದೆವು. ಆದರೆ ಒಂದು ದಿನ ನರಸನಿಗೆ ಕೋಡುಗಲ್ಲಿನ ಹತ್ತಿರ ಕ್ಯಾಮ್ರಾ ಬ್ಯಾಗ್ ಸಿಕ್ಕಿತು. ಆವತ್ತು ಸಾಯಂಕಾಲ ಬೂದ ಮನೆಗೆ ಬಂದ.
ಚಂದ್ರು ಕಣ್ಮರೆಯಾದ ಬಗ್ಗೆ ದೊರಕಿದ ಒಂದೊಂದು ಸುಳಿವು ಕೂಡ ಆನಂದ್ಗೆ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಮಾಡಿತು. ನನಗೆ ಏನು ಮಾಡಬೇಕೆಂಬುದೇ ಗೊತ್ತಾಗಲಿಲ್ಲ. ಕೋಡುಗಲ್ಲಿನ ಮೇಲೆ ಬೂದ ಮತ್ತೆ ನಾನು ಚಂದ್ರುವನ್ನು ಕೊಲೆ ಮಾಡಿದ ವಿಷಯ ಬಯಲಾಗುವ ದಿನವನ್ನು ನೆನೆಸಿಕೊಂಡು ಹೆದರುತ್ತಾ ದಿನ ಕಳೆದೆ. ಅಂದು ಸಾಯಂಕಾಲ ನಾನು ಜೋರಾಗಿ ಕಿರಚಿಕೊಂಡೆ. ಕಣ್ಣು ಕತ್ತಲು ಬಂದಂತಾಯಿತು. ಅಷ್ಟೇ ನನಗೆ ಗೊತ್ತು. ನನಗೆ ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದೆ. ಆನಂದ್ ಅರೆಸ್ಟ್ ಆಗಿದ್ದಾರೆಂದು ಗೊತ್ತಾಯಿತು. ನನಗೆ ದಿಕ್ಕೇ ತೋಚಲಿಲ್ಲ. ಇಂದು ಬೆಳಿಗ್ಗೆ ಬೂದ ಊರಿಂದ ಮರಳಿ ಬಂದ. ಅವನಿಗೆ ಎಲ್ಲಾ ತಿಳಿಸಿದೆ. ಇಷ್ಟೇ ನನಗೆ ಹೇಳಲಿಕ್ಕಿರುವುದು. ಆನಂದ್ ನಿರಪರಾಧಿ. ಐ ಆಮ್ ವೆರಿ ಸಾರಿ ಡಾಕ್ಟರ್. ನಿಮ್ಮೇಲೆ ತಪ್ಪು ಆರೋಪ ಹೊರಿಸಿ ಅರೆಸ್ಟ್ ಮಾಡಿದ್ವು. ಚಂದ್ರುವಿನ ಬಗ್ಗೆ ನಮಗೆ ಗೊತ್ತಾಗಲಿಲ್ಲ. ದಯವಿಟ್ಟು ಕ್ಷಮಿಸಬೇಕು. ಇರ್ಲಿ ಇನ್ಸ್ಪೆಕ್ಟರ್, ಒಂದೊಂದ್ಸಲ ಎಲ್ಲರೂ ತಪ್ಪು ಮಾಡ್ತಾರೆ. ಸರಿಯಾಗಿ ನೋಡಿ. ನೀವು ಹೇಳ್ತಿರೋ ಚಂದ್ರು ಇವನೇನಾ? ಹೌದು, ಇವನೇ. ಓ ಮೈ ಗಾಡ್. ಈ ಚಂದ್ರು ಯಾರು ಗೊತ್ತಾ? ತನ್ನ ಹೆಸರನ್ನ ರವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದ. 3 ತಿಂಗಳ ಹಿಂದೆ ಕಾರವಾರದ ಹೋಟೆಲ್ ಕೋಣೆಯಲ್ಲಿ ಜಾನಕಿ ದೇವಿ ಅನ್ನೋ ಮಹಿಳೆನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಇದನ್ನ ನೀವು ಪೇಪರ್ನಲ್ಲೂ ಓದಿರಬಹುದು. ಈ ರವಿ ಒಬ್ಬ ವಿಕೃತ ಮನಸ್ಸಿನ ಕೊಲೆಗಡುಗ. ಹಲೋ, ನಾನು ಇನ್ಸ್ಪೆಕ್ಟರ್ ಶಿವಾನಂದ್ ಮಾತಾಡ್ತಿರೋದು. ಗುಡ್ ನ್ಯೂಸ್ ಫಾರ್ ಯು. ನೀವು ಬೇಕಾಗಿರೋ ರವಿ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಕ್ಕಿದೆ. ಹೌದಾ? ಎಲ್ಲಿದ್ದಾನೆ? ಇನ್ನೊಂದು ಕೊಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡಿದ್ದಾನೆ. ಅವನ ನಿಜವಾದ ಹೆಸರು ಚಂದ್ರು ಅಂತ. ಈ ಜೀವನ ಎಷ್ಟು ವಿಚಿತ್ರದಲ್ಲ ಅಂತ ಯಾವಾಗಾದ್ರೂ ಒಮ್ಮೆ ಯೋಚನೆ ಮಾಡ್ತಿರ್ತೇನೆ. ಈ ಹಳ್ಳಿಯಲ್ಲಿ ಬಂದ್ಮೇಲೆ ಎಷ್ಟೊಂದು ಘಟನೆಗಳು ನಡೆಬಹುದು. ಅದ್ರ ಬಗ್ಗೆ ಯೋಚಿಸ್ತಾ ಇದ್ರೆ ಯಾಕೆ ಸಾರಿ, ಏಟ್ ಬಿತ್ತೇನು? ಮತ್ತೆ ಯಾಕೆ ಬಂದೆ ಅಂತ ಆಶ್ಚರ್ಯ ಆಗ್ತಿರ್ಬೇಕಲ್ಲ ನಿನಗೆ. ನಾನು ಕ್ಯಾಮ್ರಾ ಬ್ಯಾಗ್ ತಗೊಂಡು ಹೋಗ್ ಬಂದೆ. ಆ ಕ್ಯಾಮ್ರಾ ಬ್ಯಾಗ್ ಅಲ್ಲಿ ನನ್ನ ಇಡೀ ಜೀವನ ಚರಿತ್ರೆ ಇದೆ. ಎಲ್ಲಿದೆಯಾ ಅದನ್ನ? ಅದು ನನ್ಗೆ ಗೊತ್ತಿಲ್ಲ, ನಿಜವಾಗಿ ಗೊತ್ತಿಲ್ಲ. ನಿನಗೆಲ್ಲ ಗೊತ್ತು. ಅದು ಸಿಗದೆ ಹೋದ್ರೆ ಜೀವ ತೆಗಿತೀನಿ. ಬೇಡ ಚಂದ್ರು, ಬೇಡ. ನಾ ಹೇಳ್ತೆ, ಜೀವ ಅಂದ್ರೆ ಎಷ್ಟು ಪ್ರೀತಿ ಅಲ್ಲ.
ಕಾಲೇಜಿನಾಗಿದ್ದಾಗ ನಿನ್ ಚರಿತ್ರೆ ಎಲ್ಲ ಗೊತ್ತಿತ್ತು. ಆದ್ರೂ ಪೇಪರ್ ಕರೆಸ್ಪಾಂಡೆಂಟ್ ಆಗಿದ್ದೇನೆ ಅಂದಾಗ ನಾನ್ ನಂಬಿದೆ. ಆದ್ರೆ ನೀನು ಎಷ್ಟು ನೀಚ ಅಮಾನುಷ ಅಂತ ಗೊತ್ತಿರಲಿಲ್ಲ. ಕೋಡ್ಗಲ್ ಮೇಲಿಂದ ನದಿಗೆ ಬಿದ್ರು ಹೇಗ್ ಶಾಲಿಲ್ಲ? ಯಾಕೆ ಶಾಲಿಲ್ಲ? ಯಾಕೆ ಶಾಲಿಲ್ಲ? ಹೇಳು. ಯಾಕೆ ಸಾಯ್ಲಿಲ್ಲ ಅಂತೀಯಾ? ದೇವರು ಪ್ರಪಂಚದಲ್ಲಿ ಕೆಲವ್ರನ್ನ ಹುಟ್ಟಿಸಿದ್ದಾನೆ. ಅವ್ರು ಸಾಯೋದಿಲ್ಲ, ಸಾಯಿಸ್ತಾರೆ. ಸಾಯಿಸೋದು ನನಗ್ ಗೊತ್ತಿರೋ ವಿದ್ಯೆ. ನೀನೇನು ಬೇಕಾದ್ರೂ ತಿಳ್ಕೊ, ನಾನು ಬದುಕೋ ರೀತಿ ಅದು. ನಾನು ಸತ್ತು ಹೋಗಿದ್ದೀನಿ ಅಂತ ಎಲ್ಲರೂ ತಿಳ್ಕೊಂಡಿರ್ಬೇಕು. ನಾನ್ ಮಾಡಿ ಮುಗಿಸೋ ಕೆಲಸ ಬಾಕಿ ಇತ್ತು. ನನಗೆ ಎಚ್ಚರ ಆದಾಗ ಬಸ್ತ್ರ ಗುಡಿಸ್ಲಿದ್ದೆ. ಕೊಟ್ಟಿದ್ದ ಆ ಮುದುಕನ ಮಕ್ಕಳು ನನ್ನನ್ನ ನದಿಯಿಂದ ಆಚೆ ಎತ್ತಾಕದ್ರಂತೆ. ಆ ಮುದುಕ ನಾಟಿ ವೈದ್ಯ. ನನ್ನ ಗಾಯಕ್ಕೆ ಮದ್ದಚ್ಚಿದ. ನಾನು ಸಾಯಲಿಲ್ಲ, ಬದುಕದೆ. ನನಗೆಲ್ಲ ಜ್ಞಾಪಕ ಇತ್ತು. ಸುಮಾನು ಮರೆಯೋದು ನನ್ನಿಂದ ಸಾಧ್ಯವೇ ಇರಲಿಲ್ಲ. ಪೊಲೀಸ್ನವರು ಬೇಕಾಗಿದ್ದ ನನ್ನ ಜೀವನ ಚರಿತ್ರೆ ಆ ಕ್ಯಾಮ್ರಾ ಬ್ಯಾಗ್ ಅಲ್ಲಿತ್ತು. ಸುಮಾ ಅದು ನಿನ್ನ ಹತ್ರ ಕೊಟ್ಟಿರ್ಬೋದು ಅಂತ ಮಾರನೇ ದಿನ ಬೀಗ ಮುರಿದು ನಿನ್ನ ಮನೆ ನುಗ್ದೆ. ಕ್ಯಾಮ್ರಾ ಬ್ಯಾಗ್ ಸಿಗ್ಲಿಲ್ಲ, ನಿನ್ನ ಕಾರ್ಡ್ಸ್ ವಾಚ್ ಸಿಕ್ತು. ಇಷ್ಟವಾಯ್ತು, ಇಟ್ಕೊಂಡೆ. ಅಂದು ಭಾನುವಾರ. ನಾನು ಕಾಯುತ್ತಿದ್ದ ಮುಹೂರ್ತ ಕೂಡಿ ಬಂತು. ಸುಮಾಳ ಭೇಟಿಗೆ ಹೊರಟೆ. ಮನೆ ಬಾಗಿಲು ಮುರಿಯೋಣ ಅಂತ ಹೋದೆ. ಅಷ್ಟರಲ್ಲಿ ಶಂಕರಪ್ಪನವ್ರು ಬಂದು ಅವ್ರನ್ನ ಹೊಡೆದು ಪ್ರಜ್ಞೆ ತಪ್ಪಿಸ್ಬೇಕು ಅಂತಿದ್ದೆ. ಅವರು ನನ್ನ ನೋಡಿದ್ರು. ನಾನು ಅಲ್ಲಿಂದ ಓಡ್ದೆ. ಬಾರಾದೆ ಅಂತಿದ್ದೆ. ಅಷ್ಟರಲ್ಲಿ ಯಾರೋ ಕೆಲಸದ ಆಳು ಅಟ್ಟಿಸ್ಕೊಂಬಂದ. ಅವನಿಗೆ ನನ್ನ ಕೈ ಜಾರಿ ಬಿದ್ದ ನಿನ್ನ ವಾಚ್ ಸಿಕ್ತು. ಈಗ ಸುಮಾಳ ಕಥೆಯನ್ನು ಮುಗಿಸ್ ಬಂದಿದ್ದೀನಿ. ಸುಮಾ, ಸುಮಾ, ಸುಮಾ ಇಟ್ಬಿಟ್ಟ. ಸುಮಾ ನೀಲೇ ನಾ ಬರ್ತೀನಿ.
ಮಾಸ್ಟ್ರೇ ಹೌದಾ ಇಲ್ಲೇನಾದ್ರೂ ಚಂದ್ರು ಹೋಗಿದ್ ನೋಡಿ. ಇಲ್ಲ ಬುದ್ಧಿ. ಚಂದ್ರು ಮತ್ ಬಂದಿದ್ದ. ಅಲ್ಲಿ ಮೇಲೆ ಹೋಗು, ಅಲ್ಲಿ ಸುಮ್ಮ ಬಿದ್ದಿದ್ದಾಳೆ, ಅವಳು ನೋಡ್ಕೊಂಡು ಈಗ ಬರ್ತೇನೆ. ಹಾಗೆ ಬುದ್ಧಿ, ಬೇಗ ಬಂದ್ಬಿಡಿ ಬುದ್ಧಿ. ಈಗ ಹೆಂಗಿದೆಯವ್ವ? ಸುಮಾ ನಿನಗೆ ನೇಟ್ ಆಗ್ಲಿಲ್ಲಲ್ಲ ಸುಮಾ? ನಿಮ್ಗೇನಾಗ್ಲಿಲ್ಲಲ್ಲ? ಪುಟ್ಟಾಯಿ ನೀವ್ ಚೆನ್ನಾಗಿದ್ದೀರಲ್ಲ ಆನಂದ್? ಸುಮಾ ಪುಟ್ಟಾಯಿ ಪುಟ್ಟಾಯಿ ನಿನ್ ಮಾತು ಬಂದ್ಬಿಡ್ತಾ ಪುಟ್ಟಾಯಿ. ನಮ್ ಪುಟ್ಟಾಯಿ ಮಾತಾಡ್ತಾಳೆ. ಪುಟ್ಟಾಯಿ ನಿನಗ್ ಮಾತು ಬಂದ್ಬಿಡ್ತಾ ಪುಟ್ಟಾಯಿ. ನಮ್ ಪುಟ್ಟಾಯಿಗೆ ಮಾತು ಬಂತು, ನಮ್ ಪುಟ್ಟಾಯಿಗೆ ಮಾತು ಬಂತು, ನಮ್ ಪುಟ್ಟಾಯಿಗೆ ಮಾತು ಬಂತು, ನಮ್ ಪುಟ್ಟಾಯಿಗೆ ಮಾತು ಬಂತು. ಸುಮಾ ಆನಂದ್ ಇನ್ನೊಮ್ಮೆ ಹೇಳು. ಆನಂದ್ ಹ್ಮ್. ಸಂತೋಷ